ಗೆಳೆಯರೆ, ನಾವು ಹಿಂದಿನ ಪಾಠದಲ್ಲಿ ಈ ವಾಕ್ಯ ರಚನೆಯ ವಿಧಾನ ಕುರಿತು ಮಾತನಾಡ್ತಿದ್ದೆವು. ಅದರ ಬಗೆಗೆ ಇನ್ನೊಂದಿಷ್ಟು ಸಂಗತಿಗಳನ್ನು ನಾನು ನಿಮಗೆ ಮುಂದುವರಿಸ್ಬೋದು ಹಾಗೆ ಅಂತ ನನಗನ್ನಿಸ್ತದೆ. ಅದು ಹೇಗೆ ವಾಕ್ಯ ರಚನೆ ಅರ್ಥವಾಗುವ ಹಾಗಿರಬೇಕು, ಪದ ಬಳಕೆ ಸರಿಯಾಗಿ ಇಲ್ಲದೇ ಇದ್ದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕುರಿತಂತೆ ನಾನು ನಿನ್ನೆ ಮಾತಾಡಿದ್ದೆ. ಇವತ್ತು ಇನ್ನೊಂದೆರಡು ಉದಾಹರಣೆಗಳನ್ನು ಕೊಟ್ಟು ಮತ್ತೆ ಮುಂದೆ ಹೋಗ್ಬೋದು ಅಂತ ಕಾಣ್ತದೆ. ಈಗ ಇನ್ನೊಂದು ವಾಕ್ಯ, ನೇಪಾಳದ ಇತಿಹಾಸದಲ್ಲೇ ಕಂಡು ಕೇಳರಿಯದ ರಾಜಮನೆತನದ ಸದಸ್ಯರ ಭೀಕರ ಸಾಮೂಹಿಕ ಹತ್ಯೆಯಿಂದ ರೊಚ್ಚಿಗೆದ್ದ ಜನರು ಬೀದಿಗಿಳಿದು ಹಿಂಸಾಚಾರದಲ್ಲಿ ತೊಡಗಿದ್ದಾರೆ ಅಂತ. ಇಲ್ಲಿ ಏನು ಸಮಸ್ಯೆ ಇದೆ ಈ ವಾಕ್ಯದಲ್ಲಿ? ನೇಪಾಳದ ಇತಿಹಾಸದಲ್ಲಿ ಕಂಡು ಕೇಳಿರದ ಒಂದು ರಾಜಮನೆತನ ಇತ್ತು. ಆ ರಾಜಮನೆತನದ ಸದಸ್ಯರನ್ನು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆ ಮಾಡಿದ್ರಿಂದ ಜನರು ಬೀದಿಗಿಳಿದು ಗಲಾಟೆ ಮಾಡ್ತಾಯಿದ್ದಾರೆ, ಹಿಂಸಾಚಾರದಲ್ಲಿ ಮಾಡ್ತಾಯಿದ್ದಾರೆ ಅಂತ ಈ ವರದಿ ಹೇಳ್ತದೆ. ನೇಪಾಳದ ಇತಿಹಾಸದಲ್ಲಿ ಕಂಡು ಕೇಳರಿದಂಥ ಒಂದು ರಾಜಮನೆತನ ಇದ್ದರೆ ಅವ್ರ ಜನರ ಹತ್ಯೆ ಆದರೆ ಜನರು ಯಾಕೆ ರೊಚ್ಚಿಗೆ ಹೇಳ್ತಾರೆ? ಸಾಮಾನ್ಯವಾಗಿ ರಾಜಮನೆತನ ಅನ್ನೋದು ಈಗ ನೇಪಾಳದಲ್ಲಿ ಮೊನಾರ್ಕಿ ಇದೆ, ಅಲ್ಲಿ ಒಬ್ಬ ರಾಜ ಅಂತಿದ್ದಾನೆ. ಸೊ ಅವನಿಗೊಂದು ಗೌರವ ಅಂತಿದೆ. ಅವನಿಗೆ ಹತ್ಯೆ ಆದರೆ ನೀವು ಇವ್ರಿಗೆ ಅಂದರೆ ಮತ್ತು ಈ ವರದಿ ಪ್ರಕಾರ ಅವನು ಕಂಡು ಕೇಳಿರದಂಥ ಹೆಸರು ವ್ಯಕ್ತಿಯಾಗಿದ್ದಾನೆ. ಅವನು ಹತ್ಯೆ ಆಗಿದೆ, ಇಲ್ಲಿ ಇಡೀ ಕುಟುಂಬದ ಹತ್ಯೆ ಆಗಿತ್ತು ಅವಾಗ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಒಂದೇ ಒಂದು ವಾಕ್ಯ, ಒಂದು ಪದ ಮೇಲ್ಗಡೆ ಬಂದರೆ ಏನಾಗುತ್ತೆ ಅಂತ ನೋಡಿ. ನೇಪಾಳದ ರಾಜಮನೆತನದ ಇತಿಹಾಸದಲ್ಲೇ ಕಂಡು ಕೇಳಿರದಂಥ ಒಂದು ಘಟನೆ ನಡೆದಿದೆ ಇಲ್ಲಿ, ಅಲ್ಲಿಯ ಸದಸ್ಯರ ಭೀಕರ ಕೊಲೆಯಾಗಿದೆ ಅಂತ. ಅಂದರೆ ನೇಪಾಳದ ಇತಿಹಾಸದಲ್ಲೇ ಕಂಡು ಕೇಳಿರೋದು ಅನ್ನೋದು ಬೇರೆ, ನೇಪಾಳದ ರಾಜಮನೆತನದ ಇತಿಹಾಸದಲ್ಲೇ ಕಂಡು ಕೇಳಿರೋದೊಂದು ಬೇರೆ. ಈ ರಾಜಮನೆತನ ಅನ್ನೋದನ್ನು ನೀವು ಮೇಲೆ ತಂದಿದ್ರೆ ನಿಮ್ಮ ವಾಕ್ಯ ಸಿಂಪಲ್ ಆಗ್ತದೆ ಮತ್ತು ಜನರಿಗೆ ಅರ್ಥವಾಗ್ತದೆ ಅಂತ ಹೇಳಿ ನಾವು ನಿನ್ನೆ ಮಾತಾಡುವಾಗ ಹೇಳಿದ ಹಾಗೆ, ಈ ವಾಕ್ಯ ರಚನೆಯಲ್ಲಿರುವ ಗೊಂದಲದಿಂದ ಆಗುವ ಸಮಸ್ಯೆ ಏನು ಅಂದರೆ, ಒಂದು ಬಗೆಯ ಕಿರಿಕಿರಿ, ಹಿಂಸೆ, ಅರ್ಥವಾಗದಿರುವಿಕೆ ಇದೆಲ್ಲ ಕ್ರಿಯೇಟ್ ಆಗೋದ್ರಿಂದ ಸಾಧ್ಯವಾದಷ್ಟು ನೇರವಾಗಿ ಸರಳವಾಗಿ ಬರಿಬೇಕು ಅನ್ನೋ ಪಾಯಿಂಟನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ಕೂಡ ಮಾತಾಡಿದ್ದೆ ನಾನು. ಸೊ ಇನ್ನೊಂದೆರಡು ವಾಕ್ಯಗಳನ್ನು ನಿಮಗೆ ಗಮನಕ್ಕೆ ತಂದು ಮತ್ತೆ ಮುಂದುವರಿತೇನೆ ನಾನು. ಇದು ಕ್ಷುಲ್ಲಕ ಕಾರಣಕ್ಕೆ ಶ್ರೀ ಬಸವಣ್ಣ ದೇವರ ಪೂಜಾರಿಯಾಗಿದ್ದ ಲಿಂಗಯ್ಯ ಅವರನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಹತ್ಯೆ ಮಾಡಿದ್ದಾರೆ. ಇಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅನ್ನೋದು ಒಂದು ಮರ್ಡರ್ಗೆ ಒಂದು ಕಾರಣ ಇಲ್ಲೇ ಇದೆ. ಇದು ಅಂದರೆ ಇಟ್ ವಾಸ್ ಏನೂ ಕಾರಣವೇ ಇರಲಿಲ್ಲ, ಅಂಥದ್ದೊಂದು ಅತ್ಯಂತ ಸಣ್ಣ ಕಾರಣಕ್ಕಾಗಿ ಅವರ ಕೊಲೆಯಾಗಿದೆ ಅಂಥೇಳಿ. ಆದರೆ ಈ ವರದಿಗಾರ ಹೇಳೋದು ಈ ಕ್ಷುಲ್ಲಕ ಕಾರಣಕ್ಕಾಗಿ ಅವರು ಬಸವಣ್ಣ ದೇವರ ಪೂಜಾರಿಯಾಗಿದ್ದರು ಅವರು. ಇದನ್ನು ನಾವು ಹೇಗೆ ಮಾಡ್ಬೋದು ಅಂದರೆ, ಶ್ರೀ ಬಸವಣ್ಣ ದೇವರ ಪೂಜಾರಿಯಾಗಿದ್ದ ಲಿಂಗಯ್ಯ ಅವರನ್ನು ದುಷ್ಕರ್ಮಿಗಳು ಕ್ಷುಲ್ಲಕ ಕಾರಣಕ್ಕೆ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿದ್ದಾರೆ ಅಂದರೆ ಅವಾಗ ನೇರವಾಗ್ತದೆ. ಮತ್ತು ಉದ್ದಕ್ಕೂ ನಾನು ಈ ಉದಾಹರಣೆಗಳ ಮೂಲಕ ಹೇಳೋದು ಏನು ಅಂದರೆ, ನಿಮಗೆ ಈ ಪದವನ್ನು ಬಳಸುವಾಗ ನೀವು ಸರಿಯಾಗಿ ಬಳಸಿ, ಮತ್ತು ಒಂದು ಸಾರಿ ಬಳಸಿದ ಮೇಲೆ ಇದರಿಂದ ಏನಾದರೂ ಆಭಾಸಕಾರಿಯಾದಂಥ ಅರ್ಥ ಹೊರಹೊಮ್ತಾ ಇದೆಯಾ ಅನ್ನೋದನ್ನು ನೀವು ನೋಡಿಕೊಂಡ್ರೆ ತನ್ನಿಂತಾನೇ ಅದು ಸರಿ ಹೋಗ್ತದೆ ಅಂತೇಳಿ. ಇನ್ಫೋಸಿಸ್ ಪ್ರತಿಷ್ಠಾನದವರು ಬೆಂಗಳೂರಲ್ಲಿ ಪದಗಳ ಬಳಕೆ ಕುರಿತಂತರೂ ಒಂದು ಉದಾಹರಣೆ ಕೊಡ್ತೇನೆ. ನಾವು ಸರಿಯಾಗಿ ಪದವನ್ನು ಬಳಸ್ತಾ ಇದ್ದರೆ ಏನು ತೊಂದರೆ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಇನ್ಫೋಸಿಸ್ ಪ್ರತಿಷ್ಠಾನದವರು ಈಗ ಒಂದು 8-10 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಅನೇಕ ಶೌಚಾಲಯಗಳನ್ನು ಸಾರ್ವಜನಿಕರ ಉದ್ದೇಶಕ್ಕಾಗಿ ಅವರು ನಿರ್ಮಾಣ ಮಾಡಿದರು. ಅವುಗಳ ಪೂರ್ತಿ ಕೆಲಸ ಆದಮೇಲೆ ಆಗಿನ ಮುಖ್ಯಮಂತ್ರಿಗಳು ಅವುಗಳ ಶೌಚಾಲಯಗಳನ್ನು ಜನರ ಬಳಕೆಗೆ ಬಿಡಬೇಕಾಗಿತ್ತು. ಅದಕ್ಕೆ ಮುಂಚೆ ಅವರು ಸಾಮಾನ್ಯವಾಗಿ ಇಂಥದ್ದೆಲ್ಲ ದೊಡ್ಡ ಕೆಲಸ 10 ಕೋಟಿ 100 ಕೋಟಿ ಖರ್ಚು ಮಾಡಿ ಇಂಥದ್ದು ಯೋಜನೆಗಳನ್ನು ಮಾಡಿದಾಗ ಸಾಮಾನ್ಯವಾಗಿ ಅದನ್ನು ಮಾಡಿದವರು ಅಥವಾ ಸರ್ಕಾರದ ಮುಖ್ಯಸ್ಥರಾದವರು ಅಥವಾ ಇಲಾಖಾ ಮುಖ್ಯಸ್ಥರಾದವರು ಏನು ಮಾಡ್ತಾರೆ, ಒಂದು ಪತ್ರಿಕಾಗೋಷ್ಠಿ ಕರೆದು ಈ ಥರ ಶೌಚಾಲಯಗಳನ್ನು ಜನರ ಬಳಕೆಗೆ ನಾವು ಬಿಡ್ತಾ ಇದ್ದೀವಿ ಅಂತ ಅವರು ಹೇಳಿದರು. ಇವರು ನಮ್ಮ ವರದಿಗಾರರು ವಾಪಸ್ ಬಂದರು, ಕಚೇರಿಗೆ ಬಂದರು. ಅವ್ರು ಏನು ಬರೆದ್ರು, ಅವರು ಇನ್ಫೋಸಿಸ್ ಪ್ರತಿಷ್ಠಾನದವರು ನಿರ್ಮಿಸಿದ 100 ಶೌಚಾಲಯಗಳನ್ನು ಸಾರ್ವಜನಿಕ ಬಳಕೆಗೆ ಬುಧವಾರ ಸಮರ್ಪಣೆ ಮಾಡಲಾಗುವುದು. ಯಾವುದನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ? ಅವರು ಇಲ್ಲಿ ಶೌಚಾಲಯ ಅನ್ನೋ ಪದ ಬಳಕೆಯಾಗಿದೆ. ಇದು ಸಮರ್ಪಣೆ ಮಾಡೋದನ್ನೋ ಪದ ಯಾಕೆ ಬಂತು ಇಲ್ಲಿ ಅವರಿಗೆ? ಯಾಕೆ ಬಂತು ಅಂತ ನಾನು ಯೋಚನೆ ಮಾಡಿದಾಗ, ಸಾಮಾನ್ಯವಾಗಿ ದೇಶಕ್ಕೆ ಡೆಡಿಕೇಟ್ ಮಾಡೋದು ಅಂತಿರ್ತದೆ ಬೃಹತ್ ಯೋಜನೆಗಳನ್ನು. ಇದು ಭಾಕ್ರಾನಂಗಲ್ ಯೋಜನೆ ಇರ್ಬೋದು, ಅಥವಾ ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು, ಅಥವಾ ಘಟಪ್ರಭಾ ಮೇಲ್ದಂಡೆ ಯೋಜನೆ ಇರ್ಬೋದು, ಅಥವಾ ಯಾವುದೋ ಒಂದು 106 ಕಿಲೋಮೀಟರ್ ಹೆದ್ದಾರಿ ಇರ್ಬೋದು, ಅಥವಾ 16 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗ ಇರ್ಬೋದು. ಅದನ್ನು ಸಾರ್ವಜನಿಕ ಬಳಕೆಗೆ ಸಮರ್ಪಣೆ ಮಾಡುತ್ತಾರೆ ಪ್ರಧಾನಿಯವರು ಅಥವಾ ಮುಖ್ಯಮಂತ್ರಿಯವರು ಅಂತ ಹೇಳೋದು ಚೆನ್ನಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ಆದರೆ ಶೌಚಾಲಯವನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ಶೌಚಾಲಯವನ್ನು ನಾವು ಯಾವುದಕ್ಕೆ ಬಳಸ್ತೇವೆ? ಸೊ ಯಾವ ಪದವನ್ನು ನಾವು ಎಲ್ಲಿ ಬಳಸಬೇಕು, ಯಾವ ಕ್ರಿಯಾಪದವನ್ನು ನಾವು ಬಳಸಬೇಕು, ಯಾವ ವಿಶೇಷಣವನ್ನು ನಾವು ಬಳಸಬೇಕು ಅನ್ನೋದು ನಮಗೆ ಗೊತ್ತಾಗದೇ ಇದ್ದರೆ
ಶೌಚಾಲಯ ಮತ್ತು ಸಮರ್ಪಣೆ ಎರಡೂ ಅತ್ಯಂತ ವಿರೋಧಾಭಾಸವನ್ನು ಹುಟ್ಟುವಂಥ ಒಂದು ಪದಗಳಾಗಿರೋದ್ರಿಂದ ಇಂಥ ಪದಗಳನ್ನು ಬಳಸಬಾರ್ದು ಅನ್ನೋದನ್ನು ಕೂಡ ನಾವು ಯಾವಾಗಲೂ ತಿಳ್ಕೊಂಡಿರಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಅರಿಕೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಒಂದು ವಾಕ್ಯ ಇದೆ ನೋಡಿ, ಇದು ಅಗೇನ್ ಸೇಮ್ ಕೈಂಡ್ ಆಫ್ ಮಿಸ್ಟೇಕ್ ಇಲ್ಲಿ ಕೂಡ ಅವರು ಕಮಿಟ್ ಮಾಡಿದ್ದಾರೆ. ಇದರಲ್ಲಿ ಏನಿದೆ ಅಂದರೆ, ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ ಅಂತೇಳಿ. ಈಗ ಅವರು ತನಿಖೆ ಮಾಡುವ ಅಧಿಕಾರಿಗಳಿಗೆ ಮೊದಲೇ ಇವರ ಪ್ರಕಾರ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ ಅಂತ. ಈ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಅನ್ನೋ ಪದ ಎಲ್ಲಿ ಬರಬೇಕಿತ್ತು ಇಲ್ಲಿ? ಹಾಗಾದರೆ ಈ ಪ್ರಕರಣದ ಬಗೆಗೆ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸ್ತಾರೆ. ಬಿ ರಿಪೋರ್ಟಿಗೆ ಸಂಬಂಧಪಟ್ಟ ಈ ಪದಪುಂಜ ಇದು. ಯಾವುದು? ಸಾಕ್ಷ್ಯಾಧಾರಗಳ ಕೊರತೆ ಅನ್ನೋದು ತನಿಖೆಗೆ ಸಂಬಂಧಪಟ್ಟ ಪದಪುಂಜ ಅಲ್ಲದು. ತನಿಖೆ ಮಾಡಬೇಕಾದ್ರೆ ಏನಿದೆ, ನಿಮಗೆ ಒಂದು ಪ್ರಕರಣ ನಿಮ್ಮ ಮುಂದೆ ಇರ್ತದೆ, ಒಂದೇನೋ ಕಂಪ್ಲೇಂಟ್ ಅಂತ ಬಂದಿರ್ತದೆ, ಒಂದು FIR ಅಂತ ದಾಖಲಾಗಿರ್ತದೆ, ಅಥವಾ ಯಾರೋ ಬಂದು ದೂರು ಕೊಟ್ಟು ನಮಗೆ ಈ ಥರ ಅನ್ಯಾಯ ಆಗಿರ್ತದೆ ಅಂತ ಹೇಳ್ತಾರೆ. ಸೊ ತನಿಖಾಧಿಕಾರಿಗಳು ಅದನ್ನು ಏನು ಶೋಧನೆ ಮಾಡ್ತಾ ಸಂಬಂಧಪಟ್ಟ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾ ಹೋಗ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ವಿರುದ್ಧ ಕೊಟ್ಟ ದೂರು ಇದು ಏನು ಸಾಲದು, ಇದರಲ್ಲಿ ಸಮರ್ಪಕವಾದ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಅನಿಸಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಬಿ ರಿಪೋರ್ಟ್ ಸಲ್ಲಿಸ್ತಾರೆ. ಬಿ ರಿಪೋರ್ಟ್ ಯಾಕೆ ಸಲ್ಲಿಸ್ತಾರೆ ಅಂದರೆ, ಇದರಲ್ಲಿ ಏನೋ ಹುರುಳಿಲ್ಲ ಅನ್ನೋ ಕಾರಣಕ್ಕೆ ಬಿ ರಿಪೋರ್ಟ್ ಸಲ್ಲಿಸ್ತಾರೆ. ಅವಾಗ ಕೇಸ್ ಬಿದ್ದು ಹೋಗಿದೆ ಅನ್ನೋದು. ಸೊ ಹೀಗೆ ಇಲ್ಲಿ ಮೇಲ್ಗಡೆಗೆ ಏನಿದೆ ಅಂದರೆ ಕ್ಲೀನ್ ಚಿಟ್ ದೊರೆಯುವ ಸಾಧ್ಯತೆ ಇದ್ದೊಂದು ಮೂಲಗಳಿವೆ. ಯಾಕೆ ಅಂದರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಅದಕ್ಕಾಗಿ ನಾವು ಈ ಪ್ರಕರಣವನ್ನು ಕೈ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಅವರು. ಸೊ ಇಂಥ ಉದಾಹರಣೆಗಳನ್ನು ನಾನು ಕೊಡೋ ಮೂಲಕ ಏನು ಹೇಳ್ತೀನಿ ಅಂದರೆ, ನಾವು ಹೇಗೆ ವಾಕ್ಯ ರಚನೆ ಮಾಡಬೇಕು ಅಂತ. ಇಲ್ಲಿ ಇನ್ನೊಂದು ನೋಡಿ, ಇಂಟ್ರೋದಲ್ಲೇನೆ ಈ ಸಮಸ್ಯೆ ಇದು ಏನಿದೆ, ಅನಿರೀಕ್ಷಿತ ಬೆಳವಣಿಗೆಯೊಂದರಲ್ಲಿ ದಲಿತ ನಾಯಕ ರಾಮವಿಲಾಸ್ ಪಾಸ್ವಾನ್ ಅವರು ಸ್ಥಾಪಿಸಿದ್ದ ಲೋಕ ಜನಶಕ್ತಿ ಪಾರ್ಟಿ ಇಬ್ಬಾಗವಾಗಿದ್ದು, ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಪಕ್ಷದಲ್ಲಿ ಏಕಾಂಗಿಯಾಗಿದ್ದಾರೆ. ಇವರ ಪ್ರಕಾರ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ದಲಿತ ನಾಯಕ ರಾಮವಿಲಾಸ್ ಪಾಸ್ವಾನ್ ಅವರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅವರು ಯಾಕೆ ಹೀಗಾಗ್ತದೆ ಅನ್ನೋದು ನನಗೆ ಯಾವಾಗಲೂ ಅನೇಕ ಸಾರಿ ವಿಸ್ಮಯ ಆಗ್ತದೆ. ಇದು ನೋಡಿ, ಒಂದು 4 ಸಾಲುಗಳ ಒಂದು ವಾಕ್ಯ ಇದೆ ಇಲ್ಲಿ. 1 2 3 4 5 6 7 8 9 10 11 12 13 14 15 16 17 18 19 20 ಪದಗಳ ಒಂದು ಇಂಟ್ರೋ ಇದೆ. ಸರಿಯಾಗಿದೆ, ಒಂದು 20-21 ಪದಗಳ ಇಂಟ್ರೋ ಇರಬೇಕು ಅಂತ ಹೇಳ್ತಾರೆ. ಬಟ್ ಬಿಗಿನಿಂಗ್ದಲ್ಲೇ ಏನಾಗಿದೆ, ಇದು ಸಮಸ್ಯೆ ಆಗಿದೆ. ಹೌದಾ, ದಲಿತ ನಾಯಕರು ರಾಮವಿಲಾಸ್ ಪಾಸ್ವಾನ್ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಪಾರ್ಟಿ ಕಟ್ಟಿದ್ದಾರೆ ಅವರು? ಹಾಗಿಲ್ಲ. ಇದು ದಲಿತ ನಾಯಕ ರಾಮವಿಲಾಸ್ ಪಾಸ್ವಾನ್ ಅವರು ಸ್ಥಾಪಿಸಿದ ಲೋಕ ಜನಶಕ್ತಿ ಪಾರ್ಟಿ ಅನಿರೀಕ್ಷಿತ ಬೆಳವಣಿಗೆಯೊಂದರಲ್ಲಿ ಇಬ್ಬಾಗವಾಗಿದೆ ಅಂತೇಳಿ. ಆ ಪಾರ್ಟಿಯಲ್ಲಿ ಏನೋ ಒಂದು ಸಡನ್ ಆದಂಥದ್ದು ಒಂದು ಡೆವಲಪ್ಮೆಂಟ್ ಆಗಿರೋದ್ರಿಂದ ಅದು ಇಬ್ಬಾಗವಾಗಿದೆ ಅಂತ ಬರಿಬೇಕೇ ಹೊರತಾಗಿ ಅನಿರೀಕ್ಷಿತ ಬೆಳವಣಿಗೆ ಅನ್ನೋದನ್ನೇ ಪಾರ್ಟಿ ಸ್ಥಾಪನೆ ಮಾಡೋದಕ್ಕೆ ನೀವು ಏನು ಮಾಡಬಾರ್ದು, ಅದನ್ನು ವಿಶೇಷಣವಾಗಿ ಗಮನಿಸಬಾರ್ದು. ಇದು ಅದೇ ಮತ್ತೆ ಈ ಸ್ಲೈಡ್ ಕೂಡ ಅದೇ ಅಂಶವನ್ನು ಹೇಳ್ತದೆ. ಬರೆಯುವಾಗ ನಿಮಗೆ ಗಮನ ಇರಲಿ, ನೀವು ಗಮನ ಕಳ್ಕೊಂಡ್ರೆ ಏನು ಸಮಸ್ಯೆ ಆಗ್ತದೆ ಅಂಥೇಳಿ. ವಾಕ್ಯ ರಚನೆಗೆ ಕನಿಷ್ಠವಾದ ನಿಯಮಗಳಿದ್ದಾವೆ ಅಂಥೇಳಿ ಇದರಲ್ಲಿ ಈ ಉದಾಹರಣೆಯನ್ನು ಕೊಡ್ತೇನೆ ನಾನು. ಅದಕ್ಕಿಂತ ಮುಂಚೆ ಇದರಲ್ಲಿ ಸ್ವಲ್ಪ ಥಿಯರಿ ಅನ್ನುವಂಥದ್ದು ಏನು ಅಂತ ಒಂದೆರಡು ಅಂಶಗಳೆಲ್ಲ ನಿಮಗೆ ಹೇಳಕ್ಕೆ ಪಡ್ತೇನೆ. ಈಗ ಲೋಕದಲ್ಲಿ ನಾವು ಎಲ್ಲ ವ್ಯವಹಾರಗಳನ್ನು ಸಾಮಾನ್ಯವಾಗಿ ಮಾಡೋದು ಮಾತನಾಡೋದ್ರಿಂದ ಮಾಡ್ತೇವೆ, ಬರೆಯೋದ್ರಿಂದ ಮಾಡ್ತೇವೆ. ಯಾವಾಗಲೂ ಇವೆರಡು ರೀತಿಯಲ್ಲಿ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಒಂದು ನಮ್ಮ ಮನಸ್ಸಲ್ಲಿದ್ದನ್ನು ನಾವು ಮಾತಿನ ಮೂಲಕ ಹೇಳ್ತೇವೆ, ಅಥವಾ ಇದನ್ನು ಕೆಲವು ಸಾರಿ ಬರೆದು ಕೊಡಬೇಕಾದ್ರೆ ಅವ್ರ ಲಿಪಿಯ ಮೂಲಕ ಹೇಳ್ತೇವೆ. ಆದರೆ ಇವೆರಡೂ ಕೂಡ ಆಗೋದು ಕೂಡ ಯಾವಾಗಲೂ ಶಬ್ದಗಳ ಮೂಲಕವೇ ಈ ಕೆಲಸ ಆಗ್ತದೆ. ಏನಾದರೂ ನಾವು ಮಾತನಾಡದೇ ಇರ್ಬೋದು ಅಥವಾ ಬರೆಯದೇ ಇರೋದು, ಅದು ಯಾವಾಗಲೂ ಲಿಪಿಯ ಮೂಲಕ ಅಂದರೆ ಬರವಣಿಗೆಯ ಮೂಲಕ ನಾವು ಈ ಕೆಲಸವನ್ನು ಮಾಡ್ತೇವೆ. ಮತ್ತು ಒಂದೊಂದು ಶಬ್ದಕ್ಕೂ ಒಂದೊಂದು ಬಗೆಯ ಉಚ್ಚಾರ ಇರ್ತದೆ, ಒಂದೊಂದು ಬಗೆಯ ಅರ್ಥ ಇರ್ತದೆ. ಶುದ್ಧವಾಗಿ ಮಾತನಾಡೋದಿರ್ಬೋದು, ಶುದ್ಧವಾಗಿ ಬರೆಯೋದಿರ್ಬೋದು. ಯಾವಾಗಲೂ ಅದು ಹಾಗೆ ಬರೆಯೋರು ನೋಡಿ ಅವನು ಎಜುಕೇಟೆಡ್ ಆಗಿದ್ದಾನೆ, ಅವನು ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಅವರು ಪದಗಳನ್ನು ಬಳಕೆ ಮಾಡ್ತಾರೆ ಅನ್ನುವ ಅಂಗವನ್ನು ಹೇಳ್ತಾರೆ ಅವ್ರಿಗೆ. ಸೊ ಹಾಗಾಗಿ ಮತ್ತೆ ನಾವು ಯಾವಾಗಲೂ ಬರೆಯುವಾಗ ಅಥವಾ ಓದುವಾಗ ಅಥವಾ ಮಾತನಾಡುವಾಗ ಸರಿಯಾದ ಈಗ ಶಬ್ದಗಳನ್ನು ಸರಿಯಾಗಿ ಉಚ್ಚರಿಸೋದಾಗಲಿ, ಪದಗಳನ್ನು ಸರಿಯಾಗಿ ಉಚ್ಚರಿಸುವುದಾಗಲಿ ಮಾಡಬೇಕು. ಇದಕ್ಕೆ ಏನಾಗುತ್ತಂದರೆ, ಇದಕ್ಕೆ ಯಾವಾಗಲೂ ಈ ಥರ ಮಾತನಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಯಾವಾಗಲೂ ಒಂದು ವ್ಯಾಕರಣ ಶಾಸ್ತ್ರ ಅನ್ನೋದು ಒಂದು ಭಾಷೆಗೆ ಯಾವಾಗಲೂ ಇರ್ತದೆ. ಹೇಗೆ ಬರಿಬೇಕು, ಹೇಗೆ ಮಾತನಾಡಬೇಕು ಅಂತ ಅನ್ನೋದು ಅದನ್ನು ನಮಗದು ಕಲಿಸ್ಕೊಡ್ತದೆ. ಅದು ಭಾಷೆ ಯಾವಾಗಲೂ ಚಲನಶೀಲವಾಗಿರ್ತದೆ. ನಾನು ಮುಂಚೆ ಹೇಳುವಾಗ ಅದು ಲ್ಯಾಂಗ್ವೇಜ್ ಇಸ್ ಅ ಸೋಷಿಯಲ್ ಥಿಂಗ್ ಅಂತ ನಾನು ಹೇಳಿದೆ ನಿಮಗೆ. ಅದು ಸಾಮಾಜಿಕವಾದದ್ದು ಅದು ಅಂಥೇಳಿ. ಕಾಲಾಂತರದಲ್ಲಿ
ಭಾಷೆ ಬದಲಾಗ್ತಾ ಹೋಗ್ತದೆ, ಅದರಲ್ಲಿ ಪದಗಳು ಬಂದು ಸೇರ್ಪಡೆ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಈಗಿನ ಕಾಲದ್ದೇ ನಾವು ಹೇಳೋದಾದರೆ ಕೊರೋನಾ ಅನ್ನೋ ಪದ ಬಂದು ಸೇರಿಕೊಂಡಿದೆ ನಮ್ಮ ಜೀವನಕ್ಕೆ, ಕೋವಿಡ್ ಅನ್ನೋ ಪದ ಸೇರಿಕೊಂಡಿದೆ, COVID-19 ಅನ್ನೋ ಪದ ಸೇರಿಕೊಂಡಿದೆ, ಆಮೇಲೆ ಪಾಸಿಟಿವಿಟಿ ಅನ್ನೋದು ಪದ ಸೇರಿಕೊಂಡಿದೆ ನಮಗೆ. ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋ ಪದ ಸೇರಿಕೊಂಡಿದೆ. ಅದು ಸಾಮಾಜಿಕ ಅಂತರ ಅನ್ನೋದು ಸರಿ ಇರಲಿ ತಪ್ಪಿರಲಿ, ಮತ್ತು ಬೇರೆ ಅದು ಅಂತರವನ್ನು ಕಾಪಾಡಿಕೊಳ್ಬೇಕು, ಮಾಸ್ಕನ್ನು ಧರಿಸುವುದು, ಇವೆಲ್ಲ ಪದಗಳು ನಮಗೆ 2 ವರ್ಷಗಳ ಹಿಂದೆ ನಮಗೆ ಗೊತ್ತೇ ಇರಲಿಲ್ಲ ಅಂತ. ಈ ಪದಗಳು ನಮ್ಮ ಅರಿವಿಗೆ ಬಂದೇ ಇರಲಿಲ್ಲ. ಈಗ ಅವೆಲ್ಲ ನಮಗೆ ಈ ಹೊಸ ಪದಗಳು ಏನು ಸಾಮಾಜಿಕ ಒಂದು ವೈರಸ್ ಅಟ್ಯಾಕ್ ಆಗೋದು ಅನ್ನೋದಾಗಲಿ, ಒಂದು ಒಟ್ಟು ನಮ್ಮ ಲಾಕ್ಡೌನ್ ಅನ್ನೋ ಪದ ಇರ್ಬೋದು ನಿಮಗೆ, ಇತ್ಯಾದಿ ಅನೇಕ ಪದಗಳು ನಮಗೆ ಬಂದು ಸೇರಿಕೊಂಡಿದ್ದಾವೆ. ಇವೆಲ್ಲ ಒಂದು ಭಾಷೆ ಬೆಳೆಯುವ ರೀತಿ. ಇದು ಸಾಮಾಜಿಕ ವಿದ್ಯಮಾನಗಳಿಂದಾಗಿ, ಸಾಮಾಜಿಕ ಬೆಳವಣಿಗೆಗಳಿಂದಾಗಿ, ಅನೇಕ ಕಾರಣಗಳಿಂದಾಗಿ ಒಂದು ಭಾಷೆ ಬೆಳೀತಾ ಹೋಗ್ತದೆ. ಆದರೆ ಒಂದು ಭಾಷೆಯನ್ನು ಬರೆಯುವ ರೀತಿ ಇದೆಯಲ್ಲ, ಅದೇನದು ವ್ಯಾಕರಣ ಇದೆಯಲ್ಲ, ನಾವು ಒಂದು ಭಾಷೆಯನ್ನು ಹೇಗೆ ಬರಿಬೇಕು ಅನ್ನೋ ಒಂದು ವ್ಯಾಕರಣ ಯಾವಾಗಲೂ ಅದು ಚೇಂಜ್ ಆಗೋದಿಲ್ಲ ಅದು ಅಂತ ಹೇಳಿ. ಅದಕ್ಕೆ ಯಾವಾಗಲೂ ಇಲ್ಲಿ ಏನು ಹೇಳ್ತಾರೆ, ಒಂದನೇ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಅವರಿಗೆ ಈಗ ಒಂದು ಸರಳವಾದ ನಿಯಮಗಳಿದ್ದಾವೆ. ಅದೆಲ್ಲ ತುಂಬ ಯಾವಾಗಲೂ ಏನು ಹೇಳ್ತಾರೆ ಅಂದರೆ ವ್ಯಾಕರಣ ತುಂಬ ಕಷ್ಟವಾದದ್ದು ಅಂತ ಹೇಳ್ತಾರೆ. ಕುವೆಂಪು ಅಂತ ಕವಿಗಳು DL ನರಸಿಂಹಾಚಾರ್ಯರಿಂದ ವ್ಯಾಕರಣಗಳನ್ನು ಕಲಿದು ಅವರ ಕಡೆಯಿಂದ ಅವರು ಸಹಪಾಠಿಗಳವರು ಅವರಿಂದ ಹೇಳಿ ಕಲಿಸ್ಕೊಂಡ್ರಂತೆ. ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಅಂದರೆ ವ್ಯಾಕರಣ ಕಲಿತು ಮರೆತು ಬಿಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಾವು ಮಾಡಬೇಕಾದದ್ದು ಏನು ಅಂತಂದರೆ, ನಾವು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂತಂದರೆ ವ್ಯಾಕರಣವನ್ನು, ಇದು ಬಹಳ ಕ್ಲಿಷ್ಟವಾದ, ಗಣಿತ ಮತ್ತು ವ್ಯಾಕರಣ ಬಹಳ ಕ್ಲಿಷ್ಟವಾದ 2 ವಿಷಯಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಎರಡೂ ಬಹಳ ಸೊಗಸಾದ, ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಬ್ಜೆಕ್ಟ್ಸ್. ಅವು ಕಲಿತ್ರೆ ನಿಮಗೆ ಆಸಕ್ತಿ ಇದ್ದರೆ, ನಿಮಗೆ ಒಂದು ಸಂಧಿ ನಿಯಮ ಇರ್ಬೋದು, ಸಮಾಸನೆ ಇರ್ಬೋದು. ನಾನು ಸಂಧಿ ನಿಯಮಗಳನ್ನು, ಸಮಾಸ ನಿಯಮಗಳನ್ನು ಕರ್ತದ್ದು ಯಾವುದೋ ಕಾಲದಲ್ಲಿ ಒಂದು 50 ವರ್ಷವೇ ಆಗಿರ್ಬೋದು, 55 ವರ್ಷ ಆಗಿರ್ಬೋದು ಅಂತ ಕಾಣ್ತದೆ. ನಾನು ಸಂಧಿ ನಿಯಮಗಳನ್ನು ಕಲಿತದ್ದು, ಸಮಾಸ ನಿಯಮ ಇದುವರೆಗೆ ನಾನು ಮರೆತು ಹೋಗಿಲ್ಲ. ಅದು ನಮಗೆ ಗುರುಗಳು ಅಷ್ಟು ಚೆನ್ನಾಗಿ ನಮಗೆ ಕಲಿಸಿದ್ರು ಅವರು. ಹಾಗಾಗಿ ನಮಗದು ಯಾರಿಗಾದರೂ ಸರಿಯಾಗಿ ನೀವು ಕಲಿತ್ರೆ ಯಾರಿಗಾದರೂ ಅದು ಮರೆತು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದಕ್ಕೇನೆ ಇಲ್ಲಿ ಏನು ಹೇಳ್ತಾರೆ ಅವರು, ವಾಕ್ಯ ರಚನೆಗೆ ಕನಿಷ್ಠವಾದ ನಿಯಮಗಳಿದ್ದಾವೆ. ಆ ಕನಿಷ್ಠವಾದ ನಿಯಮಗಳನ್ನು ನೀವು ಫಾಲೋ ಮಾಡಿದರೆ ಏನಾಗ್ತದೆ, ಅವಾಗಿದು ಸಮಸ್ಯೆ ಆಗೋದಿಲ್ಲ ಅಂತ. ಇಲ್ಲೇನು ಹೇಳ್ತಾನೆ ಅವನು, ಒಂದು ವಾಕ್ಯ, ಒಂದು ಲಿಂಗ, ಒಂದು ವಚನ ಅಂತ ಇಲ್ಲೊಂದು ಮಾತು ಹೇಳ್ತಾನೆ ಇಲ್ಲಿ. ಅಂದರೆ ಒಂದು ವಾಕ್ಯದಲ್ಲಿ ಒಂದು ವಚನ ಇರಲಿ, ಅಂದರೆ ಅದು ಏಕವಚನ ವಾಕ್ಯವಾಗಿದ್ದರೆ ಅದು ಪೂರ್ತಿ ಏಕವಚನವೇ ಆಗಿರಲಿ. ಅದು ಪುಲ್ಲಿಂಗ ಆಗಿದ್ದರೆ ಅದು ಪುಲ್ಲಿಂಗವೇ ಆಗಿರಲಿ. ಅಂದರೆ ಕ್ರಿಯಾಪದ ಇರ್ಬೋದು, ಕರ್ತೃ ಇರ್ಬೋದು, ಕರ್ಮ ಇರ್ಬೋದು, ಇತ್ಯಾದಿ ಅದರ ಬಳಕೆ ಇರಲಿ ಸರಿಯಾಗಿ. ಆಮೇಲೆ ಇಲ್ಲಿ ಕೆಳಗೆ ಇಲ್ಲಿ ಒಂದು ವಾಕ್ಯ, ಇಲ್ಲೊಂದು ಅಂಡರ್ ಲೈನ್ ಮಾಡಿದೆ ನಾನು ಇಲ್ಲಿ. ಆ ವಾಕ್ಯ ನೀವು ಗಮನಿಸಿ. ನೀವು 33 ಇಲಾಖೆಗಳಲ್ಲಿ ಹಣಕಾಸು, DPAR, ಕಾನೂನು, ಈ 3 ಅತಿ ಮುಖ್ಯವಾದುದು ಅಂತಾನೆ ಅವನು. ಈ ವಾಕ್ಯ ಇಲ್ಲಿ ಹೇಳ್ತಾನೆ 33 ಇಲಾಖೆಗಳು ಹೇಳ್ತಾರೆ. ಆಮೇಲೆ ಅದರಲ್ಲಿ ಒಟ್ಟು ಸರ್ಕಾರದಲ್ಲಿ 33 ಇಲಾಖೆಗಳು ಇರ್ತವೆ ಅಂತ ಅವ್ರಿಗೆ ಹೇಳಬೇಕಾಗಿದೆ. ಅದರಲ್ಲಿ ಹಣಕಾಸು, DPAR, ಕಾನೂನು, ಈ 3 ಅಂತೂ ಪದವನ್ನು ಬಳಸ್ತಾರೆ ಅವರು. ಆದರೆ ಕ್ರಿಯಾಪದ ಏನಿದೆಯಲ್ಲ ಅದು ಏಕವಚನವನ್ನು ಬಳಸಿದ್ದಾರೆ, ಮುಖ್ಯವಾದುದು. ಅವರೇ ಹೇಳ್ತಾರೆ ಒಟ್ಟು 33 ಇಲಾಖೆಗಳಿದ್ದಾವೆ. ಅದರಲ್ಲಿ ಹಣಕಾಸು, DPAR ಮತ್ತು ಕಾನೂನು 3 ಇಲಾಖೆಗಳು ಮುಖ್ಯವಾದುದು. ಇಲ್ಲಿ ನಾನು ಏನು ಹೇಳಿದೆ ನಿಮಗೆ, ಒಂದು ವಾಕ್ಯ, ಒಂದು ಲಿಂಗ, ಒಂದು ವಚನ ಅಂಥೇಳಿ. ನಮಗೆ ಸಮಸ್ಯೆ ಸಾಮಾನ್ಯವಾಗಿ ಕನ್ನಡ ಭಾಷೆಯ ಈಗಿನ ಬಳಕೆಯಲ್ಲಿ ಆಗುತ್ತಿರುವ ದೊಡ್ಡ ಸಮಸ್ಯೆ ಏನು ಅಂದರೆ ವಚನದ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅಂತ. ಅದು ಅಂದರೆ ಈ ಥರ ಏಕವಚನ ಆಗೋದು ಅಥವಾ ಬಹುವಚನವಾಗೋದು, ಅಥವಾ ನಿನ್ನೆ ನಾನು ಅಂದರೆ ಈ ಮೊದಲಿನ ಉಪನ್ಯಾಸದಲ್ಲಿ ನಾವು ಮಾತಾಡ್ತಾ ನನಗೆ ಕ್ರಿಯಾಪದದಲ್ಲಿ ಸಮಸ್ಯೆ ಆಗೋದು, ಅದನ್ನು ನಾನು ನಿಮಗೆ ಉದಾಹರಣೆ ಕೊಟ್ಟೆ ನಾನು. ಸೊ ಹೀಗೆ ಇದು ಸಿಂಪಲ್ ಆಗಿದೆ. ಏನು ಹೇಳಬೇಕಾಗಿದೆ ಅಂದರೆ ಅವರು 33 ಇಲಾಖೆಗಳಲ್ಲಿ ಹಣಕಾಸು, DPAR, ಕಾನೂನು, ಈ 3 ಅತಿ ಮುಖ್ಯವಾದವು. ಒಂದೇ ಅಕ್ಷರ ದೂ ತೆಗೆದು ಊ ಮಾಡಿದರೆ ಆವಾಗ ಕರೆಕ್ಟ್ ಆಗುತ್ತೆ ಅಂತೇಳಿ. ಈ ಪೈಕಿ ಮೊದಲ 2 ಯಡಿಯೂರಪ್ಪ ಬಳಿ ಇದೆ ಅನ್ನೋ ಪದವನ್ನು ಮತ್ತೆ ಬಳಸ್ತಾರೆ ಅವರು. ನೋಡಿ, ಈ 2 ಇದೆ ಹೆಂಗಾಗುತ್ತೆ? 2 ಇವೆ ಅಲ್ವಾ. ನಾವು ಮಾತನಾಡುವಾಗ ಖಂಡಿತವಾಗಿ ಈ ತಪ್ಪನ್ನು ಮಾಡಲ್ಲ. ಅವ್ರ ಹತ್ರ 2 ಖಾತೆಗಳು ಇವೆ ಅಂತ ನಾವು ಹೇಳ್ತೇವೆ. ಇಲ್ಲೇನಾಗಿದೆ, 2 ಇದೆ ಅಂತ ಬರೀತಾರೆ. ಯಾಕೆ ಹಿಂಗೆ ಬರೀತಾರೆ ಅವರು? ಅದು ಸಮಸ್ಯೆ. ಅದು ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೆ ನಾನು. ಈ ಸ್ಲೈಡಲ್ಲಿ 3ನೇದೇನಿದೆ, ಗಂಟೆಗಳ ಕಾಲ ಅಂತಿದೆ. ಹಲವು ಗಂಟೆಗಳ ಕಾಲ ಇರೋದು ಸರಿ ಇದೆ. ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಸತತ 1 ಗಂಟೆಗಳ ಕಾಲ ಅಂತ. ಫಸ್ಟ್ ಸ್ಲೈಡಲ್ಲಿ ಸತತ 1 ಗಂಟೆಗಳ ಕಾಲ. ಒಂದು ಎಷ್ಟಿರ್ತದೆ? ಒಂದೇ ಇರ್ತದೆ. ಗಂಟೆಗಳು ಒಂದು ಹೋಗಿ ಈ ಗಂಟೆಗಳು ಯಾಕಾಗ್ತದೆ? ಅದು 1 ಗಂಟೆ ಕಾಲ ಸರಿಯಾಗಿದೆ. 1 ಗಂಟೆಗಳ ಕಾಲ, 1.5 ಗಂಟೆಗಳ ಕಾಲ, 2 ಗಂಟೆಗಳ ಕಾಲ ಸರಿ ಇದೆ. 2 ಬಹುವಚನ ಆಗ್ತದೆ, ಗಂಟೆಗಳು ಸರಿ ಇದೆ, ಕಾಲವು ಸರಿ ಇದೆ. ಇಲ್ಲಿ 1 ಏಕವಚನ, ಗಂಟೆಗಳು ಬಹುವಚನ ಅಂತೇಳಿ ನಾನು ಮುಂಚೆ ಹೇಳಿದಾಗೆ ತಮಗೆ ಕ್ರಿಯಾಪದದಲ್ಲಿ ಈ ಥರ ಸಮಸ್ಯೆ ಆಗ್ತದೆ. ನಮಗೆ ಈ ವಚನ ಸಮಸ್ಯೆ ಆಗ್ತದೆ, ಲಿಂಗ ಸಮಸ್ಯೆ ಆಗೋದಿಲ್ಲ ನಮಗೀಗ. ಈಗ ನಾನು ಮುಂಚೆ ಹೇಳಿದಾಗ ಅವನು ಹಾಲು ಕುಡಿದನು ಅಂತಲೇ ಎಲ್ಲರೂ ಬರೀತಾರೆ, ಶತದಡ್ನು ಬರೀತಾನೆ. ಆದರೆ
1 ಗಂಟೆಗಳ ಕಾಲ ಅಂತ ಭಾಳ ಬುದ್ಧಿವಂತರು ಬರೀತಾರೆ, ಎಲ್ಲರೂ ಬರೀತಾರೆ ಅಂತ ಅನ್ಸುತ್ತೆ ನನಗೀಗ. ಇಲ್ಲಿ ನೋಡಿ ಅದರ ಪಕ್ಕದ ಸ್ಲೈಡಲ್ಲಿ ಇಲ್ಲಿ ಮೊದಲವರು 1 ಗಂಟೆಗಳ ಕಾಲ ಅಂತ ಬರೆದ್ರು, ಇದು 1 ವಾರಗಳ ಕಾಲ ಅಂತಂದ್ರೆ ಇಲ್ಲಿ ಒಂದು ಅಂತ ಬರೀತಾರೆ ಅವರೇ. ವಾರ ಕಾಲ ಅಂತ ಬರೆದ್ರೆ ಹೇಗಿರ್ತದೆ, ವಾರಗಳ ಕಾಲ ಅಂತ ಬರೆದ್ರೆ ಹೇಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಸಮಸ್ಯೆ ಏನಿದೆ 3ನೇ ಸ್ಲೈಡಲ್ಲಿ. ಆವಾಗಲೇ ಇದು ಉದಾಹರಣೆ ಕೊಟ್ಟಿದ್ದೆ ನಾನು, 2 ಅನ್ನೋದನ್ನು ನಾವು ಹೆಂಗೆ ಬಳಸ್ತಾ ಇದ್ದೀವಿ ಅನ್ನೋ ಒತ್ತು ಇಲ್ಲ, ಇಲ್ಲಿ ದೀರ್ಘ ಹ್ರಸ್ವದ ಸಮಸ್ಯೆ ಇದೆ ಅನ್ನೋದು 2 ತಂಡಗಳು ಬ್ಯಾಟಿಂಗ್ ವೈಫಲ್ಲು ಅನುಭವಿಸಿದವು ಅಂತೇಳಿ. ಇದು ಯಾವ ಆಟದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಇಂಗ್ಲೆಂಡ್ ವಿರುದ್ಧ 3ನೇ ಟೆಸ್ಟ್ ಗೆದ್ದ ಬಳಿಕ ಮಾತನಾಡಿದ ಭಾರತದ ನಾಯಕ ವಿರಾಟ್ ಕೊಹ್ಲಿ 2 ತಂಡಗಳು ಬ್ಯಾಟಿಂಗ್ ವೈಫಲ್ಲು ಅನುಭವಿಸಿದವು ಅಂತ ಹೇಳ್ತಾರೆ ಅವರು. ಕ್ರಿಕೆಟ್ನಲ್ಲಿ ಎಷ್ಟು ತಂಡ ಇರ್ತವೆ? 2 ತಂಡ ಆಡ್ತವೆ. ಮತ್ತು ಒಂದು ಟೆಸ್ಟ್ ಆಡುವಾಗಲೇ ಅಥವಾ ಒಂದು ಏಕದಿನದ ಮ್ಯಾಚ್ ಆಡುವಾಗಲೇ ಅಥವಾ 2020 ಮ್ಯಾಚ್ ಆಗಲಿ 2 ತಂಡಗಳ ಮಧ್ಯೆ ಯಾವಾಗಲೂ ಏನಾಗ್ತದೆ, ಆಟ ಆಗ್ತದೆ. ಅವಾಗ ಇಲ್ಲೇನು ಮಾಡಬೇಕಿತ್ತು ಅಂದರೆ 2 ತಂಡಗಳು ಬ್ಯಾಟಿಂಗ್, ಅವರು ನಮ್ಮ ಎದುರಾಳಿನೂ ಬ್ಯಾಟಿಂಗ್ದಲ್ಲಿ ವಿಫಲರಾದರು, ನಾವು ವಿಫಲವಾದೆವು ಅಂತ ಹೇಳಬೇಕಾಗಿತ್ತು ಹೊರತು ದ ಸಿಂಪಲ್ ಥಿಂಗ್ ಇದು ಅನ್ನೋದನ್ನು ನಾನು ಇಲ್ಲಿ ಹೇಳಕ್ಕೆ ಬರ್ತೀನಿ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಮತ್ತೆ ಅದೇ ಏಕವಚನದ ಮತ್ತು ಬಹುವಚನದ ಸಮಸ್ಯೆ ಇದು. ಇಲ್ಲಿ ಕೊನೆ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದೊಂದು ಚಿತಾಗಾರಗಳ ಮುಂದೆ ಅಲ್ವಾ, ಒಂದು ಚಿತಾಗಾರಗಳ ಮುಂದೆ ಹಿಂಗಾಗುತ್ತೆ. ಹಲವು ಚಿತಾಗಾರಗಳ ಮುಂದೆ ಶವಗಳ ರಾಶಿ ಇರೋದು ಕರೆಕ್ಟು, ಒಂದೊಂದು ಚಿತಾಗಾರದ ಮುಂದೆಯೂ ಶವಗಳ ರಾಶಿ ಇದೆ. ಇದು ಕೋವಿಡ್ಗೆ ಸಂಬಂಧಪಟ್ಟಂತೆ ಅಂತ್ಯ ಸಂಸ್ಕಾರಕ್ಕಾಗಿ ಜನರು ಕಾಯುತ್ತಿರುವ ಒಂದು ವರದಿಯ ಒಂದು ವಾಕ್ಯ ಇದು. ಏನಾಗಿದೆ ಅಲ್ಲಿ, ಬೆಂಗಳೂರಂಥ ಊರಲ್ಲಿ ಒಂದು 30-40 ಚಿತಾಗಾರಗಳಿವೆ, ಕ್ರಿಮೇಟೋರಿಯಂ ಅಂತ ನಾವು ಅದಕ್ಕೆ ಹೇಳ್ತೇವೆ. ಆ ಕ್ರಿಮೇಟೋರಿಯಂ ಮುಂದೆ ಬಂದು ಅನೇಕ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ. ಆದರೆ ಏನಾಗಿದೆ, ಇವರೇನು ಹೇಳ್ತಾರೆ ಅಂದರೆ ಒಂದೊಂದು ಚಿತಾಗಾರಗಳ ಮುಂದೆ ಅಂತೇಳಿ. ಇಲ್ಲಿ ಸಮಸ್ಯೆ ಇರೋದು ಗಳದಲ್ಲಿ ಸಮಸ್ಯೆ ಇದೆ ಇಲ್ಲಿ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಅದೇ ಥರ ವಾಕ್ಯ ರಚನೆಯಲ್ಲಿ ದೀರ್ಘ ಮತ್ತು ಹ್ರಸ್ವದ ಸಮಸ್ಯೆ ಇರೋದು ಹೇಗಿದೆ ಅನ್ನೋದಕ್ಕೆ ಮತ್ತೊಂದು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾನೆ ನಿಮಗೀಗ. ಇಲ್ಲಿ ಏನು ಬರ್ತಿದ್ದಾರೆ ಅವರು, RSS ಕಚೇರಿಗೆ ಯಾರೂ ಬೇಕಾದರೂ ಹೋಗಿ ಬರ್ಬೋದು ಅಂತ. ದೀರ್ಘ ಇಲ್ಲಿ ಅನಗತ್ಯವಾಗಿದೆ, ಯಾರು ಬೇಕಾದರೂ ಹೋಗಿ ಬರ್ಬೋದು ಅಂತ. ಬೇಕಾದರೂ ಅನ್ನೋದಕ್ಕೆ ದೀರ್ಘ ಇದೆ ಹೊರತಾಗಿ ಇಲ್ಲಿ ಯಾರೂ ಬೇಕಾದರೂ ಅನ್ನೋದಕ್ಕೆ ದೀರ್ಘ ಇಲ್ಲ, ಯಾರೂ ಬೇಕಾದರೂ ಅನ್ನೋದು ಸರಿಯಾದ ವಾಕ್ಯ ರಚನೆ ಅಲ್ಲ. ಪಕ್ಕದಲ್ಲಿ ನಮ್ಮ ಪಕ್ಷದಲ್ಲಿ ಯಾರೂ ಲಕ್ಷ್ಮಣ ರೇಖೆ ದಾಟಿಲ್ಲ ನೋಡಿ, ಅಲ್ಲಿರಬೇಕಾದ ದೀರ್ಘ ಇಲ್ಲಿರಬೇಕು. ನಮ್ಮ ಪಕ್ಷದಲ್ಲಿ ಯಾರೂ ಲಕ್ಷ್ಮಣ ರೇಖೆ ದಾಟಿಲ್ಲ, ಒಬ್ಬರೂ ದಾಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲೇನಾಗಿದೆ ಅಂದರೆ ಯಾರೂ ಬೇಕಾದರೂ ಹೋಗಿ ಬರ್ಬೋದು ಅಂತ ಇಲ್ಲಿ ಬಳಸ್ತಾ ಇದ್ದಾರೆ. ಯಾರು ಎಲ್ಲಿ ಯಾವ ದೀರ್ಘವನ್ನು ಯಾವ ಒತ್ತನ್ನು ಕೊಡಬೇಕು ಅನ್ನೋದು ಒಂಥರ ಪಲ್ಲಟ ಆಗಿದೆ ಅಂತೇಳಿ. ಮುಂದೆ ಮತ್ತೆ ಕೆಳಗೆ ಹೋದಂಗೆ ಪಕ್ಷದ ನಾಯಕತ್ವ ಬದಲಾವಣೆ ಸಂಬಂಧ ನಾನು ಏನನ್ನೂ ಹೇಳುವುದಿಲ್ಲ. ಆದರೆ ಖಂಡಿತವಾಗಿ ಈ ವರದಿಗಾರ ಅಥವಾ ವರದಿಗಾರ್ತಿ ಬರೆಯುವಾಗ ಏನನ್ನೂ ಹೇಳುವುದಿಲ್ಲ ಅಂತಲೇ ಹೇಳ್ತಾರೆ, ಬರೆಯುವಾಗ ಲೋಪ ಆಗುತ್ತದು. ಎಲ್ಲಿ ದೀರ್ಘ ಇರಬೇಕು, ಎಲ್ಲಿ ಒತ್ತಿರಬೇಕು ಅದು ಲೋಪವಾಗಿ ಹೋಗ್ತದೆ. ಇಲ್ಲಿ ನೋಡಿ, ಇದೊಂದು ಮೊದಲ ಸ್ಲೈಡಲ್ಲಿ ಹೆಡ್ಡಿಂಗ್ದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಜರ್ಮನಿ ಪ್ರಜೆಯನ್ನು ತವರಿಗೆ ಕಳುಹಿಸಿದ ಪೊಲೀಸರು ಅಂತ. ಬೆಂಗಳೂರಿಗೆ ಯಾರೊಬ್ಬರು ಜರ್ಮನಿ ಪ್ರಜೆ ಬಂದಿದ್ದರು, ಅವರು ಸ್ವಲ್ಪ ಮಾನಸಿಕವಾಗಿ ಅವರು ಅಸ್ವಸ್ಥರಾಗಿದ್ದರು, ಅವರು ಇಲ್ಲೇ ಉಳ್ಕೊಂಡು ಸುತ್ತಾಡ್ತಾ ಇದ್ರು ಅವರು ಅಂತ ಈ ವರದಿಯಲ್ಲಿ ಹೇಳ್ತಾರೆ. ಮೊದಲ ಪ್ಯಾರ 3ನೇ ಲೈನ್ ಏನು ಹೇಳ್ತಾ ಇದ್ದಾರೆ, ಜರ್ಮನಿ ಪ್ರಜೆ ರೋಡ್ರಿಗೋ ಅವರನ್ನು ನಾವು ಏನು ಮಾಡಿದ್ರು, ಪೊಲೀಸರು ಜರ್ಮನಿಗೆ ಕಳಿಸಿಕೊಟ್ಟಿದ್ದಾರೆ. ಕೊನೆ ಪ್ಯಾರದಲ್ಲಿ ಓದಿ ನೀವು ಅದನ್ನು. ನಿಮಾನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸಿದ ಬಳಿಕ ಜಪಾನ್ ರಾಯಭಾರಿ ಕಚೇರಿ ಮೂಲಕ ಪಾಲಕರನ್ನು ಸಂಪರ್ಕಿಸಿ ವಾಪಸ್ ಟಿಕೆಟ್ ಮಾಡಿಸಿದ ಪೊಲೀಸರು ಕಳಿಸಿಕೊಟ್ರು. ಜರ್ಮನಿ ಪ್ರಜೆ ಕಳಿಸ್ಕೊಡ್ಬೇಕಾದ್ರೆ ನೀವು ಜಪಾನ್ಗೆ ಯಾಕೆ ಹೋಗ್ಬೇಕು ನೀವು? ಇದು ವರದಿಗಾರಿಕೆಯ ಶಿಸ್ತಿಗೆ ಸಂಬಂಧಪಟ್ಟ ಮಾತು ಹೌದಾದರೂ ಕೂಡ ನಾನಿಲ್ಲಿ ಭಾಷೆ ಬಳಕೆಯಲ್ಲಿ, ಶಬ್ದಗಳ ಬಳಕೆಯಲ್ಲಿ, ಊರಿನ ಹೆಸರುಗಳ ಬಳಕೆಯಲ್ಲಿ ಏನು ಸಮಸ್ಯೆ ಆಗ್ತದೆ ಅನ್ನೋ ಕಾರಣಕ್ಕಾಗೂ ನಾನು ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ. ಅನ್ನೋದು ಸಮಾನವಾಗಿದೆ ಅಂತೇಳಿ ಜರ್ಮನಿಗೆ ಜಪಾನ್ ಅಂತ ನಾವು ಬರೆಯೋಕ್ಕಾಗ್ತದಾ? ಖಂಡಿತ ಬರೆಯೋಕ್ಕಾಗಲ್ಲ. ನಾವು ಜರ್ಮನಿ ದೇಶಕ್ಕೆ ಹೋಗಬೇಕಾದ್ರೆ ಜರ್ಮನಿ ದೇಶಕ್ಕೆ ಕಾನ್ಸುಲೇಟಿಗೆ ಹೋಗಿ ಸಂಪರ್ಕ ಮಾಡೇ ಅವ್ರ ವೀಸಾವನ್ನು ತಿಳಿಸಿ, ನೋಡಿ ಇಂಥದ್ದೊಂದು ಪ್ರಜೆ ರೋಡ್ರಿಗೋ ಪ್ರಜೆ ಬಂದಿದ್ದಾರೆ, ಅವ್ರಿಗೊಂದು 47 ವಯಸ್ಸಾಗಿದೆ, ಅವ್ರಿಗೇನೋ ಹೀಸ್ ಫೇಸಿಂಗ್ ಸಮ್ ಪ್ರಾಬ್ಲಮ್, ಸೊ ವಿಲ್ ಸೆಂಡ್ ಹಿಮ್ ಬ್ಯಾಕ್, ನಾವು ಅದಕ್ಕೆ ಅವ್ರು ಸಹಾಯ ಮಾಡಿ ಅಂತ ಹೇಳಬೇಕೆ ಹೊರತಾಗಿ ಜಪಾನ್ಗೆ ಹೋಗಿ ಕೇಳಿದ್ರೆ ನನ್ನ ಯಾಕ್ರಿ ಕೇಳ್ತೀರಾ ನೀವು ಜರ್ಮನಿ ಪ್ರಜೆ ಕಳ್ಸೋಕ್ಕೆ ಅಂತೇಳಿ. ಭಾರತೀಯ ಪ್ರಜೆಗೆ ಒಂದು ಪಾಸ್ಪೋರ್ಟ್ ಅಂತ ಕೊಟ್ಟಿರ್ತಾರೆ, ಭಾರತೀಯ ಪ್ರಜೆಗೆ ಒಂದು ವೀಸಾ ಅಂತ ಕೊಟ್ಟಿರ್ತಾರೆ ಯಾರು ಬೇರೆ ದೇಶದವರು. ನಾವು ಆ ವೀಸಾದ ಮೇಲೆ ಬೇರೆ ದೇಶಕ್ಕೆ ಹೋಗಿರ್ತೀವಿ, ವಾಪಸ್ ನಮ್ಮ ಪಾಸ್ಪೋರ್ಟ್ ನೋಡಿ ಭಾರತ ದೇಶದ ಕಚೇರಿಗೆ ಸಂಪರ್ಕ ಮಾಡ್ತಾರೋ ಅಥವಾ ಇನ್ನೊಂದು ಯಾವುದು ಪಾಕಿಸ್ತಾನ ದೇಶಕ್ಕೆ ಸಂಪರ್ಕ ಮಾಡ್ತಾರೋ. ಪಾಕಿಸ್ತಾನ ನನ್ನ ಪ್ರಜೆ ಅಲ್ಲ ಅವನು. ಸಮಸ್ಯೆ ಇರೋದೇನೆಂದರೆ ಯಾವ ದೇಶದ ಪ್ರಜೆ ಆಗಿದ್ದಾನೋ ಆ ದೇಶದ ರಾಯಭಾರ ಕಚೇರಿಗೆ ಅಥವಾ ಕಾನ್ಸುಲೇಟ್ ಕಚೇರಿಗೆ ನಾವು ಹೋಗಿ ಸಂಪರ್ಕ ಮಾಡಿ ಅವರನ್ನು ವಾಪಸ್ ಕಳಿಸ್ಬೇಕೇ ಹೊರತಾಗಿ ಜರ್ಮನಿ ದೇಶದ ಪ್ರಜೆಯನ್ನು ಜಪಾನ್ ದೇಶದ ರಾಯಭಾರಿ ಕಚೇರಿಗೆ ಹೋಗಿ ಕೇಳಿದರೆ ಎಲ್ಲಿ ಬಂದಿದ್ದೀರಿ ನೀವು, ದಾರಿ ತಪ್ಪಿ ಬಂದಿದ್ದೀರಿ ಅಂತ ಅನ್ನಲ್ಲೋ ಅವರು. ನೋಡಿ, ಇದು ಬಹಳ ದೊಡ್ಡ ಕಾಪಿ ಏನೂ ಅಲ್ಲ, ಇದು ಕೇವಲ 3 ಪ್ಯಾರಾದ ಒಂದು ಕಾಪಿ ಇದೆ. ಇಲ್ಲಿ 3 ಪ್ಯಾರಾದ ಕಾಪಿಯಲ್ಲಿ ಇಂಥದ್ದೊಂದು ದೊಡ್ಡ, ಅಂದರೆ ಕಣ್ಣಿಗೆ ಕುಕ್ಕುವಂಥ ಒಂದು ಆಭಾಸವಾಗಿದೆ. ಇದು ಪತ್ರಿಕೆಯ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವಂಥ ಒಂದು ಬರವಣಿಗೆ ಇದು ಅಂಥೇಳಿ. ಇಲ್ಲಿ ಕೂಡ ಅಲ್ಲಿ ಅವಾಗ 1 ಗಂಟೆಗಳ ಕಾಲ ಆಯಿತಾ, 1 ತಾಸುಗಳ ಕಾಲ ಆಯಿತಾ, ಇಲ್ಲಿ ಕೆಳಗಡೆ ನೋಡಿ
ಒಂದು ಮೂಲಗಳ ಪ್ರಕಾರ, ಒಂದು ಮೂಲಗಳ ಹೇಳಿಕೆ ಅಂತೇಳಿ. ಒಂದು ಅಂತೂ ಅವರೇ ಬರೀತಾರೆ, ಮೂಲಗಳು ಅಂತ ಹೇಳ್ತಾರೆ. ಒಂದು ಎಷ್ಟು ಇರ್ತಾವೆ ಮೂಲ? ಒಂದೇ ಇರ್ತದಲ್ವಾ. ಒಂದು ಮೂಲಗಳ ಹೇಳಿಕೆ ಅಂತ ಹೆಂಗೆ ಬರೀತಾರೆ? ಒಂದು ಅವ್ರಿಗೆ ನಾನು ಹಿಂಗೆ ತಪ್ಪು ಬರಿತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ಅಥವಾ ಏನಾಗ್ತಾ ಇದೆ ಹಾಗೆ ಬರ್ಕೊಂಡು ಅವ್ರು ಇನ್ನೊಂದು ಸಾರಿ ಓದದೆ ಕಾಪಿಯನ್ನು ಕಳಿಸ್ತಾರೆ, ಅದು ಅದೇ ರೀತಿ ಪ್ರಿಂಟ್ ಆಗ್ತದೆ ಅನ್ನೋದು ಕೂಡ ಇವೆಲ್ಲ ಒಂದು ಜ್ವಲಂತ ಉದಾಹರಣೆಗಳಾಗಿ ನಮಗೆ ಕಾಣ್ತವೆ ಅಂಥೇಳಿ. ಈ ಸಭೆಯಲ್ಲಿ ಇದು ನೋಡಿ, ಇದು ಕೂಡ ಅದೇ ಥರ. ಈಗ ಸಾಮಾನ್ಯವಾಗಿ ಎಲ್ಲರೂ ಇದೇ ತಪ್ಪನ್ನು ಮಾಡ್ತಾರೆ, ಅವ್ರಿಗಿದು ಹೊಳೆಯೋದಿಲ್ಲ. ಅನ್ಲೆಸ್ ನೀವು ಇದನ್ನು ಭಾಳ ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡಿ, ಓ ಇದು ಹೀಗಿದೆಯಲ್ವಾ, ಇಲ್ಲಿ ಯಾವ ವಚನದ ಬಳಕೆ ಆಗ್ತಾ ಇದೆ ಅದು ಅಂತ ನಾವು ಯೋಚನೆ ಮಾಡಿದ್ರೆ ನಮಗೆ ಸರಿಯಾಗಿ ಉತ್ತರ ಹೊಳಿತದೆ. ಇಲ್ಲೇನಿದೆ ಕೊನೆ ವಾಕ್ಯದಲ್ಲಿ? ಜನ ಸಂಕಷ್ಟದಲ್ಲಿರುವ ವೇಳೆಯಲ್ಲಿ ಜವಾಬ್ದಾರಿ ಅರಿತು ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ನೋಡಿ, ಇಲ್ಲಿ ಕಾಂಗ್ರೆಸ್ ನಾಯಕರು ಅನ್ನೋದು ಬಹುವಚನ, ಇಲ್ಲಿ ಪ್ರತಿಯೊಬ್ಬ ಅನ್ನೋದು ಏಕವಚನ. ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕನೂ ಕೆಲಸ ಮಾಡಬೇಕು ಅನ್ನೋದು ಸರಿ, ಕಾಂಗ್ರೆಸ್ ಕಾರ್ಯಕರ್ತ ಕೆಲಸ ಮಾಡಬೇಕು ಅನ್ನೋದು ಸರಿ. ಇಲ್ಲಿದ್ರೆ ಏನು ಮಾಡಬೇಕು ಗೊತ್ತಾ? ಜವಾಬ್ದಾರಿ ಪ್ರತಿಯೊಬ್ಬ ಬಿಟ್ಬಿಡಿ, ನೀವು ಎಲ್ಲ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಬೇಕು ಅಂದರೆ ಸರಿಯಾಗುತ್ತೆ. ಅವಾಗ ಎಲ್ಲ ಅನ್ನೋದರಲ್ಲಿ ಬಹುವಚನ ಇದೆ, ಪ್ರತಿಯೊಬ್ಬ ಅನ್ನೋದ್ರಲ್ಲಿ ಏಕವಚನ, ನೀವೇ ಆಯ್ಕೆ ಮಾಡಿಕೊಂಡದ್ದು. ಆವಾಗ ನೀವು ಏನನ್ನು ನಾನು ಹೇಳಬೇಕು ಅನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಓದುಗರ ತಪ್ಪಲ್ಲ, ಇದು ಬರೆಯುವವರ ತಪ್ಪು ಇಲ್ಲಿದೆ ಅಂತೇಳಿ. ಇಲ್ಲೊಂದು ಬಹಳ ಅತ್ಯಂತ ಆಭಾಸಕಾರಿಯಾದಂಥ ಒಂದು ಪದ ಪ್ರಯೋಗ ಇಲ್ಲಿ ಎರಡನೇ ಸ್ಲೈಡಲ್ಲಿ, ಎರಡನೇ ಕ್ಲಿಪ್ಪಿಂಗಲ್ಲಿದೆ. ಇದು ಕೊನೆ ಪ್ಯಾರಾಗ್ ತಾವು ಬರಬೇಕು. ಇದು ಹೆಂಗೆ ಬರೀತಾರೆ ಅನ್ನೋದಕ್ಕೆ ಇದು ಭಾಳ ಆಶ್ಚರ್ಯ. ಇದು ಭಾಳ ಕೆಟ್ಟ ಒಬ್ಬ ವ್ಯಕ್ತಿಯ ಬಗೆಗಿನಿರುವ ಒಂದು ಏನದು ಕಥೆ ಇದು. ಅವ ತನ್ನ ಹೆಂಡತಿಗೆ ಏನು ಹೇಳ್ತಾ ಇದ್ದಾನೆ ಅನ್ನೋದು ಆ ವರದಿಯಲ್ಲಿ ಇದೆ, ನೀವು ಅದನ್ನು ಓದಿ. ನೀವು ಅವಳೇನು ಹೇಳ್ತಾ ಇದ್ದಾಳೆ ಅಂದರೆ, ಕೊನೆಗೆ ಅಂತಿಮವಾಗಿ ಆ ಗಂಡನ ಕಿರುಕುಳ ತಾಳದೇ ಅವಳು ಪೊಲೀಸರಿಗೆ ದೂರು ಕೊಟ್ಟಿರ್ತಾಳೆ. ಅವಳು ಕೊನೆ ಪ್ಯಾರದಲ್ಲಿ ಅವಳು ಏನು ಹೇಳ್ತಾಳೆ ಅಂದರೆ, ಗರ್ಭಾವಸ್ಥೆಯಲ್ಲಿದ್ದಾಗ ಪತಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದರು, ಕುಟುಂಬದವರೂ ವರದಕ್ಷಿಣೆ ಕಿರುಕುಳ ನೀಡಿದ್ದರು ಎಂದು ಮಹಿಳೆ ಆರೋಪಿಸಿದ್ದಾರೆ ಅಂತೇಳಿ. ಗರ್ಭಾವಸ್ಥೆ ಅಂದರೆ ಏನು? ನಾನು ನನ್ನ ತಾಯಿಯ ಗರ್ಭದಲ್ಲಿರುವ ಅವಸ್ಥೆ, ಅದು ಗರ್ಭದಲ್ಲಿ ಇರುವ ಅವಸ್ಥೆಗೆ ಗರ್ಭಾವಸ್ಥೆ ಅಂತಾರೆ. ಇವಳು ಗರ್ಭಾವಸ್ಥೆಯಲ್ಲಿದ್ದರೆ ಇನ್ನೂ ಅವಳ ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಆಕೆ ಗಂಡ ಅವಳಿಗೆ ಏನು ಮಾಡ್ತಾ ಇದ್ದ? ಕಿರುಕುಳ ಕೊಡ್ತಿದ್ದ. ಮತ್ತು ಗಂಡ ಕಿರುಕುಳ ಕೊಡೋದಲ್ಲದೆ ಅವರ ಮನೆಯವರು ವರದಕ್ಷಿಣೆ ತರಬೇಕು ಅಂತ ಕಿರುಕುಳ ಕೊಡ್ತಿದ್ದರು ಅಂತ ಹೇಳಿ ಈ ವರದಿಗಾರರು ಬರೆದಿದ್ದಾರೆ. ಆದರೆ ಇದು ಆಶ್ಚರ್ಯಕರವಾದ ಸಂಗತಿ ಅಂತ ನಿಮ್ಗೆ ಅನಿಸೋದಿಲ್ವೇ? ಗರ್ಭಾವಸ್ಥೆಯಲ್ಲಿರುವಾಗಲೇ ಅವಳಿಗೆ ಗಂಡ ಹುಟ್ಕೋತಾನೆ, ಅವ ಮದುವೆ ಆಗ್ತಾನೆ ಅವಳಿಗೆ, ಆಮೇಲೆ ಅವಳಿಗೆ ಕಿರುಕುಳಗಳು ಶುರು ಮಾಡ್ತಾನೆ, ಆಮೇಲೆ ಅವ್ರ ಮನೆಯವರು ಕೂಡ ಅವನಿಗೆ ಏನಂತ ಕೇಳ್ತಾರೆ? ವರದಕ್ಷಿಣೆ ತರಬೇಕು ಅಂತ ಕೇಳ್ತಾರೆ ಅಂತ ಈ ವರದಿಗಾರರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಬರಿಬೇಕಿತ್ತು ಅವರಲ್ಲಿ? ನಾನು ಗರ್ಭಿಣಿಯಾಗಿದ್ದಾಗ, ಅವಳಿಗೆ ಮಗು ಇದ್ದಾವೆ, 1-2 ಮಗು ಇದ್ದಾವೆ, ಆ ಮಗು ನಾನು ಗರ್ಭಿಣಿಯಾಗಿದ್ದಾಗಲೂ ಕೂಡ ಅವರು ನನಗೆ ಗರ್ಭಿಣಿಯಾಗಿರೋದು ಒಂದು ಸೂಕ್ಷ್ಮವಾದ ಅವಸ್ಥೆ. ಗರ್ಭಿಣಿ ಒಬ್ಬ ಹೆಣ್ಮಗಳು ಆ ಕುಟುಂಬದ ಒಂದು ಕುಡಿಯನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರ್ತಾಳೆ. ಅವಳು ಸೂಕ್ಷ್ಮವಾಗಿರ್ತಾಳೆ, ಅವಳ ದೇಹ, ಅವಳಿಗೆ ಅನೇಕ ಬಯಕೆಗಳಿರ್ತವೆ, ತುಂಬ ತೊಂದರೆಗಳಿರ್ತವೆ, ಆಲಸ್ಯ, ಮತ್ತೊಂದು 28 ಕಾಡ್ತಾರೆ. ಅಂಥ ಟೈಮ್ದಲ್ಲಿ ನಾವು ಆ ಹೆಣ್ಮಗಳನ್ನು, ನಮ್ಮ ಕುಟುಂಬದ ಕುಡಿಯನ್ನು ಅವಳು ನಮಗೆ ಹೆತ್ತು ಕೊಡುವಂಥ ಒಬ್ಬ ಹೆಣ್ಮಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಾದದ್ದು ನಮ್ಮ ಧರ್ಮವಾಗಿರ್ತದೆ. ಬಟ್ ಹಿಯರ್ ಏನಾಗಿದೆ ಅಂದರೆ, ಅವಳ ಗಂಡ ಇದ್ದವನು ಅವನು ಹಿಂಸ್ರವಾದ ವ್ಯಕ್ತಿ, ವಿಕೃತವಾದ ಕಾಮಿ, ಅವನು ಅವಳಿಗೆ ಏನು ಮಾಡ್ತಾ ಇದ್ದಾನೆ? ಅವನು ಹೊಡಿತಾ ಇದ್ದಾನೆ. ಅವರು ಮನೆಯವರು ಏನು ಮಾಡ್ತಾಯಿದ್ರು? ವರದಕ್ಷಿಣೆ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗರ್ಭಾವಸ್ಥೆಯಲ್ಲಿದ್ದಾಗ ಅನ್ನೋ ಪದವನ್ನು ಬಳಸೋ ಬದಲು ನಾನು ಗರ್ಭಿಣಿಯಾಗಿದ್ದಾಗ ಕೂಡ ನನ್ನ ಗಂಡ ಮತ್ತು ಅವನ ಮನೆಯವರು ತೊಂದರೆ ಕೊಡ್ತಿದ್ರು ಅಂತ ಬರೆಯೋದು ಹೇಗೆ? ಅಂದರೆ ನೀವು ಏನನ್ನಾದರೂ ಬರೆದು ದಕ್ಕಿಸ್ಕೊಳ್ತೀರಿ ಅಂತ ಅನಿಸೋದಿಲ್ವಾ ಇಂಥದ್ದೆಲ್ಲ ಬರವಣಿಗೆ ನಾವು ನೋಡಿದಾಗ? ಅಥವಾ ಹೀಗೆ ನಮ್ಮ ವರದಿಗಾರರು ಬರಿಬೋದು ಅಂತ ಅನಿಸುತ್ತಾ ನಿಮಗೆ? ನೋಡಿ, ಇಲ್ಲಿ ಇನ್ನೊಂದೇನೆ, ಅದೇನೋ ಒಂದು ನಾನು ಹಿಂದಿನ ಏನೋ ಒಂದು ಸ್ಲೈಡಲ್ಲಿ ಅಥವಾ ಒಂದು ಕ್ಲಿಪ್ಪಿಂಗಲ್ಲಿ ನಾನು ಉಲ್ಲೇಖ ಮಾಡಿದ್ದು ಕೊನೆಯ ಸಾಲು ವರದಿ ಬರೆಯುವಾಗ ಏನೋ ಆಗಿದೆ ಅಂತ ನಾವೊಂದು ಅಂದುಕೊಳ್ಳೋಣ. ಇದು ಈ ಒಂದು ಪತ್ರಿಕೆಯ ಎಷ್ಟು 4 ಕಾಲಮ್ಮು ಇದು ಏನೋ ಹೆಡ್ಡಿಂಗ್ ಆದಂಥದ್ದು ಒಂದು ಪದ ಇಲ್ಲಿದೆ. ಇದು ಅದು ಏನೋ ಕಣ್ತಪ್ಪು ಹೋಯಿತು ಅಥವಾ ಬರವಣಿಗೆಯಾಗಿ ಏನೋ ಆಯಿತು ಅಂತ. ಸಾಮಾನ್ಯವಾಗಿ ಪತ್ರಿಕಾ ಕಚೇರಿಯಲ್ಲಿ ಏನಾಗುತ್ತಂದರೆ, ಅವತ್ತು ರಾತ್ರಿ 10:00 ಅಥವಾ 11 ಗಂಟೆಗೋ ಫಸ್ಟ್ ಎಡಿಷನ್ದು ಪೇಜಸ್ ಬರ್ತವೆ. ಆ ಪೇಜಸ್ಸನ್ನು ಸಾಮಾನ್ಯವಾಗಿ ಆ ವಿಭಾಗದ ಮುಖ್ಯಸ್ಥರು ಇದ್ಕೊಂಡು ಕನಿಷ್ಠ ಹೆಡ್ಡಿಂಗ್ ಆದರೂ ತಪ್ಪಾಗಿದೆಯಾ ನೋಡಬೇಕು, ನಾವು ತಪ್ಪಿರಬಾರ್ದು ಅಲ್ಲಿ ಅಂತ ಹೇಳಿ ಸಾಮಾನ್ಯವಾಗಿ ನೋಡಿ, ತಪ್ಪಾಗಿದ್ದರೆ ಮಾರ್ಕ್ ಮಾಡಿ ಅದು ನೋಡಿ ಅದನ್ನು ಹಾಕಿ ಸರಿ ಮಾಡಿ ಅದು ಮುಂದಿನ ಆವೃತ್ತಿಗಾದರೂ ಸರಿಯಾಗಿ ಬರಲಿ ಅಂತ ನಾವು ಹೇಳೋದು ಸಾಮಾನ್ಯವಾಗಿರ್ತದೆ. ಹಾಗೆ ನೋಡೋಕ್ಕಿಂತ ಆ ಪೇಜನ್ನು ನಾವು ಮುದ್ರಣಕ್ಕೆ ಬಿಡೋಕ್ಕಿಂತ ಮುಂಚೆನೇ ಒಂದು ಪ್ರಿಂಟೌಟ್ ತೊಗೊಂಡು, ಕಂಪ್ಯೂಟರಲ್ಲಿ ಕೆಲವು ಸಾರಿ ಕಣ್ಣಿಗೆ ಕಾಣದೇ ಇರೋ ಸಾಧ್ಯತೆ ಇರ್ತದೆ ಅಂತ ಹೇಳಿ ಏನು ಮಾಡ್ತೀವಿ, ಆ ಪ್ರಿಂಟೌಟ್ ತೊಗೊಂಡು ಹೆಡ್ಡಿಂಗ್ಸ್ ಮಾತ್ರ ನೋಡಿಯಪ್ಪ ಬೇಗ ಮನೆಗೆ ಹೋಗೋ ಟೈಮ್ ಆಗಿದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ. ಇದು ನೋಡಿ, ಇದು ಎಲ್ಲ ಆವೃತ್ತಿಗಳನ್ನು ಮುಗಿದು ಬಂದಿರುವಂಥ ಒಂದು ಪುಟದ ಹೆಡ್ಡಿಂಗ್. ಇದು ಏನದು? ಕ್ಷೇತ್ರದ ಜನರ ಕೊಣ ತೀರಿಸುವ ಅವಕಾಶ ಅಂಥೇಳಿ. ಬಾಡಿಯಲ್ಲಿ ಸರಿಯಾಗೇ ಬರೆದಿದ್ದಾರೆ ಅವರು, ಏನೋ ಸುದ್ದಿಯ ಬಾಡಿಯಲ್ಲಿ ಋಣ ತೀರಿಸುವ ಅಂಥೇಳಿ. ಇದು ಹೆಂಗೆ ಇಂಥದ್ದೊಂದು ಪದವನ್ನು ನಾವು
ಹೆಡ್ಡಿಂಗ್ದಲ್ಲೇ ಕೊಟ್ಟು, ಅಂದರೆ ರಾಜಾರೋಷವಾಗಿ ತಪ್ಪು ಮಾಡೋದು ಅಂತ ಹೇಳ್ತೀವಲ್ಲ ಪತ್ರಿಕೆಯಲ್ಲಿ, ಅದಕ್ಕೊಂದು ಇದು ಅತ್ಯಂತ ಶ್ರೇಷ್ಠವಾದ ಉದಾಹರಣೆ ಹಾಗೆ ಅಂತ ನನಗೆ ಅನಿಸುತ್ತೆ. ಇದು ಹೌ ಕ್ಯಾನ್ ಯು ರೈಟ್ ಲೈಕ್ ದಿಸ್, ಆಮೇಲೆ ಹೇಗೆ ನೀವು ಇದನ್ನು ಬರೆದು ಬಿಟ್ಬಿಡ್ಬೋದು ಅಂತ ಒಂದು ಆಶ್ಚರ್ಯವಾಗ್ತದೆ. ನಾನು ಮುಂಚೆ ಹೇಳಿದೆ, ಭಾಷೆಯಲ್ಲಿ ನಿಮಗೆ ನಾವು ಆರಂಭದಲ್ಲೇ ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ನಾವು ವ್ಯಾಕರಣವನ್ನು ಕಲಿತೇವೆ ನಾವು ಅಂತ ನಾನು ನಿಮಗೆ ಹೇಳಿದೆ. ನಾನು ಈಗ ಆ ವ್ಯಾಕರಣವನ್ನು ನೀವು ಸರಿಯಾಗಿ ಕಲಿದಿದ್ದರೆ ಅಥವಾ ತಪ್ಪು ರೂಪಗಳು ನಮ್ಮ ಯಾವುದೋ ದಾರಿಯಿಂದ ರೀತಿಯಿಂದ ಬಂದು ನಮ್ಮ ಮನಪಟ್ಟಣದಲ್ಲಿ ಸೇರಿದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ನಿಮಗೆ ಕೆಲವು ಉದಾಹರಣೆಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಇಲ್ಲಿ ಈಗ ಸಾಮಾನ್ಯವಾಗಿ ನಾವು ಮಹಾವೀರ ಜಯಂತಿ ಬರ್ಬೋದು, ಅಂಬೇಡ್ಕರ್ ಜಯಂತಿ ಬರ್ಬೋದು, ಬಸವ ಜಯಂತಿ ಬರ್ಬೋದು. ಪತ್ರಿಕೆಯಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಜಯಂತ್ಯೋತ್ಸವ ಅಂತ ಪದವನ್ನು ಬಳಸ್ತೇವೆ ನಾವು. ಜಯಂತ್ಯೋತ್ಸವ ಸರಿಯಾದ ಪದ ಅಲ್ಲ. ಜಯಂತ್ಯೋತ್ಸವ ಅನ್ನೋದು ತಪ್ಪು ರೂಪ. ಅದು ವಾಸ್ತವವಾಗಿ ಜಯಂತ್ಯುತ್ಸವ ಅನ್ನೋದು ಆಗಬೇಕದು. ಇಲ್ಲೇನೆಂದರೆ ತ್ಯೋತ್ಸವ ಅಂತಾಗಿದೆಯಲ್ಲ, ಯಾಕೆ ಈ ಥರ ಪದಗಳು? ನಾನು ಅದೇ ಹೇಳಿದಾಗ ಇದು ವ್ಯಾಕರಣದ ನಿಯಮದ ಮೂಲಕ ತಪ್ಪಿದು. ನೀವು ಬರೀಬೇಕಾದ್ರೆ ಜಯಂತ್ಯುತ್ಸವ ಅಂತ ಬರೀಬೇಕು. ಜಯಂತ್ಯುತ್ಸವ ಅನ್ನೋ ಪದ ನಮ್ಮಲ್ಲಿ ಬಹುಪಾಲು ಹೊರಟು ಹೋಗಿದ್ದು. ಜಯಂತ್ಯೋತ್ಸವ ಅನ್ನುವಂಥ ಒಂದು ಪದ ಬಂದಿದ್ದರಿಂದಾಗಿ ಸಾಮಾನ್ಯವಾಗಿ ನಮಗೇನಾಗ್ತದೆ ಅಂದರೆ, ಅನೇಕ ಪದಗಳು ನಾವು ದಾರಿಯಲ್ಲಿ ಹೋಗುವಾಗ ಅಥವಾ ಪತ್ರಿಕೆಯಲ್ಲಿ ನೋಡುವಾಗ ಅಥವಾ ಯಾವುದೋ ಒಂದು ಪೋಸ್ಟರಲ್ಲಿರ್ಬೋದು ಅಥವಾ ಭಿತ್ತಿಪತ್ರದಲ್ಲಿರ್ಬೋದು, ಆ ಪದ ನಮಗೆ ಕಣ್ಣಿಗೆ ಬಿದ್ದ ಮೇಲೆ ನಮಗೆ ಮೂಲಭೂತವಾಗಿ ಆ ಪದ ಹೆಂಗೆ ನಿರ್ಮಾಣವಾಗಿದೆ ಅಥವಾ ಹೆಂಗೆ ಉತ್ಪತ್ತಿ ಆಗುತ್ತೆ ಅದು ಅನ್ನೋದು ಗೊತ್ತಿದ್ದಾಗ ಏನಾಗುತ್ತೆ ಅಂದರೆ ಆ ಪದ ನಮ್ಮ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಡ್ತದೆ. ನಾವು ಬರೆಯುವಾಗ ಜಯಂತ್ಯೋತ್ಸವ ಅಂತ ಬರಿತೇವೆ. ಈಗ ಅನೇಕ ಸಾರಿ ಕನ್ನಡ ಸಂಸ್ಕೃತಿ ಇಲಾಖೆಯ ಜಾಹೀರಾತುಗಳಲ್ಲೇ ಇಂಥದ್ದೊಂದು ತಪ್ಪಿರೋದನ್ನು ಕೂಡ ಅನೇಕ ಸಾರಿ ನಾನು ಗಮನಿಸಿದ್ದೇನೆ. ಇದು ಜಯಂತ್ಯೋತ್ಸವ ಅನ್ನೋ ಪದ ತಪ್ಪು ರೂಪ. ಅದು ಜಯಂತ್ಯುತ್ಸವ ಆಗಬೇಕು. ಜಯಂತಿ ಪ್ಲಸ್ ಉತ್ಸವ ಎಣ್ಣು ಸಂಧಿಯ ನಿಯಮದ ಪ್ರಕಾರ ಯಕಾರ ಆಗಮವಾಗಿ ಜಯಂತ್ಯುತ್ಸವ ಅಂತ ಆಗ್ತದೆ. ಸಾಮಾನ್ಯವಾಗಿ ಜಯಂತ್ಯೋತ್ಸವ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಇನ್ನೊಂದು ಪದ ಅದೇ ಥರ ಇರೋದು ಪೂರ್ವಾಗ್ರಹ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಪೂರ್ವಾಗ್ರಹ ಪದ ಸರಿಯಲ್ಲ. ಅದಕ್ಕೆ ಉದಾಹರಣೆ ನಾನು ಕೆಳಗೆ ಕೊಟ್ಟಿದ್ದೀನಿ. ಅದು ಪೂರ್ವಗ್ರಹ. ಅದು ಪೂರ್ವಾಗ್ರಹ ಅನ್ನೋ ಪದ ಇಲ್ಲ. ಅದು ಪೂರ್ವಗ್ರಹ. ಬಟ್ ಇದನ್ನು ಪೂರ್ವಾಗ್ರಹ ಅನ್ನೋ ಪದವನ್ನು ಭಾಳ ಅಗೇನ್ ರಾಜಾರೋಷವಾಗಿ ಭಾಳ ದೊಡ್ಡ ಸಾಹಿತಿಗಳು ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ. ಅದು ಕೆಲವು ಪದಗಳು ಆ ಥರ ಜಯಂತ್ಯೋತ್ಸವ ಅನ್ನೋದಿರ್ಬೋದು, ಪೂರ್ವಾಗ್ರಹ ಅಂತಿರ್ಬೋದು, ಕೋಟ್ಯಾಂತರ ಅನ್ನೋದಿರ್ಬೋದು, ಜಾತ್ಯಾತೀತ ಅನ್ನೋದಿರ್ಬೋದು, ಉಪಹಾರ ಅನ್ನೋದಿರ್ಬೋದು. ಇದು ಆಶ್ಚರ್ಯ ನನಗೆ ಏನಾಗುತ್ತೆ ಅಂದರೆ, ಯಾವಾಗಲೂ ಈ ಥರ ನನಗೆ ಅಂದರೆ ವ್ಯಾಕರಣ ಬಲ್ಲವರಿಗೆ ನೋಡಿ, ಇದು ಎಲ್ಲಿ ಬರಬೇಕೋ ಅಲ್ಲಿ ಬರೋದಿಲ್ಲ, ಎಲ್ಲಿ ಬರಬಾರ್ದೋ ಅಲ್ಲಿ ಬರುತ್ತೆ ಅಂತ ನಮಗೆ ಅನ್ಸೋಕ್ಕೆ ಶುರು ಮಾಡ್ತದೆ. ಇಲ್ಲಿ ಜಾತ್ಯಾತೀತದಲ್ಲಿ ಜಾತ್ಯಾತೀತ ಆಗಬೇಕಾದಾಗತ್ತಿಲ್ಲ. ಜಯಂತ್ಯುತ್ಸವದ ನಿಯಮದ ಪ್ರಕಾರವೇ ಇಲ್ಲಿ ಜಾತಿ ಉತ್ಸವ ಜಾತಿ ಅತೀತ ಅನ್ನೋದ್ರಿಂದನೇ ಈ ಪದ ನಿರ್ಮಾಣವಾಗಿದೆ. ಇದು ಎಣ್ಣೆ ಸಂಧಿಯ ಪ್ರಕಾರ ಜಾತ್ಯತೀತ ಅಂದರೆ ಜಾತ್ಯತೀತ ಜನತಾದಳ ಅನ್ನೋ ಪಕ್ಷ ಇದೆಯಲ್ವ, ಅದು ಜಾತ್ಯಾತೀತ ಜನತಾದಳ ಅಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಜಾತ್ಯಾತೀತ ಜನತಾದಳ ಅಂತ ಅವರು ಪತ್ರಿಕೆಯಲ್ಲಿ ಜಾಹೀರಾತು ಕೊಡ್ತಾ ಇರ್ತಾರೆ. ಅದು ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಬಂದು ಅದು ಕೂತ್ಕೊಂಡ್ಬಿಡ್ತದೆ. ಜಾತ್ಯಾತೀತ ಅಂತ ಪತ್ರಿಕೆಗಳಲ್ಲೂ ಅದೇ ಥರ ಬರೆಯೋಕ್ಕೆ ಶುರು ಮಾಡ್ತಾರೆ, ಟಿ ವಿಯಲ್ಲಿ ಅದೇ ಥರ ಹೇಳೋಕ್ಕೆ ಶುರು ಮಾಡ್ತಾರೆ. ಅದು ನಮ್ಮ ಮನಸ್ಸಿನಲ್ಲಿ ಬಿದ್ದು ಸಿನ್ಸ್ ನಾವಿದನ್ನು ಮೂಲ ರೂಪವನ್ನು ಸರಿಯಾದ ರೂಪವನ್ನು ನಾವು ಕಲ್ತಿಲ್ವಾದ್ದರಿಂದ ಎಲ್ಲೋ ಎರವಲು ಬಂದ ಪದವನ್ನು ನಾವು ಎರವಲು ಬಂದ ರೀತಿಯಲ್ಲೇ ಬಳಸ್ತೀವಿ ಹಾಗೆ ಅಂತ ಅನಿಸುತ್ತೆ. ಇಲ್ಲಿ ಅದೇ ಥರ ಕೋಟ್ಯಾಂತರ ಅನ್ನೋ ಪದ, ಕೋಟ್ಯಾಂತರ ಅನ್ನೋ ಪದ ಇಲ್ಲ, ಕೋಟ್ಯಂತರ ಅಂತೇಳಿ. ಅದೇ ಥರ ಈಗ ಕೋಟ್ಯಧೀಶ ಅಂತಿದೆಯಲ್ಲ, ಅದು ಕೋಟ್ಯಾಂತರ ಹೇಗೆ ತಪ್ಪು ಹಾಗೆ ಕೋಟ್ಯಾಧೀಶನೂ ತಪ್ಪು. ಕೋಟ್ಯಧೀಶನೇ ಕೋಟಿ ಅಧೀಶ ಅಂದರೆ ಒಂದು ಕೋಟಿಯ ಮಾಲೀಕ. ಇಲ್ಲಿ ಕೋಟ್ಯಾಂತರ ಅಂದರೆ ಕೋಟಿ ಅಂತರ, ಹಲವಾರು ಕೋಟಿಗಳ ಅಂತರ ಅಲ್ಲಿದೆ ಅಂದರೆ, ಅಥವಾ ಕೋಟ್ಯಾಂತರದಷ್ಟು ಅವನು ದುಡ್ಡನ್ನು ಗಳಿಸಿದ್ದಾನೆ ಅಂತ ಹೇಳುವಾಗ ನಾವು ಈ ಥರ ಪದಗಳನ್ನು ಬಳಸ್ತೇವೆ. ಅಂದರೆ ಉಪಹಾರ ಅಂದರೆ ತಿಂಡಿ ಮಾಡೋಕ್ಕೆ ಹೋಗೋದಕ್ಕೆ ನಾವು ಉಪಹಾರ ಅಂತೀವಿ ನಾವು. ಇದು ಏನು ಗೊತ್ತಾ, ಇದು ಉಪಹಾರ ಪದ ಹೆಂಗೆ ಆಗಬೇಕು ಅಂದರೆ, ಉಪಹಾರ ಅಂತ ಆಗುತ್ತಿಲ್ಲ, ಉಪಹಾರ ಅಲ್ಲ, ಅದು ಉಪ ಆಹಾರ. ತಿಂಡಿ ತಿನ್ನುವಾಗ ನಾವು 3 ರೊಟ್ಟಿ ಒಂದಿಷ್ಟು ಅನ್ನ ತಿನ್ನೋದಿಲ್ಲ, ಯಾವಾಗಲೂ ಒಂದಿಷ್ಟು ಉಪ್ಪಿಟ್ಟು ಅಥವಾ ಒಂದು 4 ಇಡ್ಲಿ ಅಥವಾ ಒಂದು 5 ಪೂರಿ ಅಥವಾ 2 ದೋಸೆ ಹೀಗೇನೋ ತಿಂತೀವಿ, ಅದು ಉಪ ಆಹಾರ. ಅದು ಪೂರ್ತಿ ಊಟ ಅಲ್ಲ ಅದು. ಅದಕ್ಕೆ ಅದನ್ನೇನು ನಾವು ಬ್ರೇಕ್ಫಾಸ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಅದಕ್ಕೆ ಉಪಹಾರ ಅಂತ ಹೇಳ್ತೇವೆ. ಅದಕ್ಕೆ ಆದರೆ ಉಪಹಾರ ತಪ್ಪದು, ಉಪಾಹಾರ ಸರಿ ಅಂತ. ಇನ್ನೊಂದು ಪದ ನಮಗೆ ಇದೇ ಥರ ಈ ಜಯಂತ್ಯೋತ್ಸವದ ಹಾಗೆ ನಮ್ಮ ಬಳಕೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಕೂತಿದ್ದು, ಈಗಂತೂ ಇದು ಚಾಲ್ತಿಗೆ ಬಂದುಬಿಟ್ಟಿದೆ ಅಂತ ಅನ್ನುವ ಹಾಗಾಗಿದೆ. ಶುಭಾಶಯ ಅನ್ನೋ ಪದ ಬಳಸಿದೆ. ಯಾರಿಗಾದರೂ ರಾಜಕಾರಣಿಗಳದು ಅಥವಾ ದೊಡ್ಡ ನಾಯಕರದು ಯಾರ್ದೋ ಇದ್ದಾಗ, ಅವ್ರು ಹುಟ್ಟುಹಬ್ಬ ಇದ್ದಾಗ ಶುಭಾಶಯ ಅಂತ ಹೇಳ್ತಾರೆ. ಇದು ಪದ ನಿರ್ಮಾಣವಾಗೋದು ಹೇಗೆ? ಶುಭವನ್ನು ಕೋರುವುದಿದು, ಶುಭ ಆಶಯ. ಆಶಯ ಯಾವುದು? ಶಂಕರಶಯ ಪದವನ್ನು ಬಳಸಬೇಕು. ನಿಮ್ಗೆ ಆಶಯದಲ್ಲಿ ಆ ಪದ ಇದೆ. ನಾವು ಆಶಯ ಬರೆಸುವಾಗ ಈ ತಪ್ಪು ಬಳಸೋರು ಕೂಡ ಈ ಷಣ್ಮುಖಶಯವನ್ನು ಬಳಸೋದಿಲ್ಲ. ಆದರೆ ಶುಭಾಶಯ ಬರುವಾಗ ಮಾತ್ರ ಅವರು ಷಣ್ಮುಖಶಯವನ್ನು ಬಳಸ್ತಾರೆ. ಅಗೇನ್ ಯಾಕೆ ಬಳಸ್ತಾರೆ ಗೊತ್ತಿಲ್ಲ. ಬಹುಪಾಲು ನನಗೆ ಅನಿಸೋದು, ಈಗ ಮಾತಾಡ್ತಾ ನನಗೆ ಹೊಳಿತಿರೋದು ಏನು ಅಂದರೆ, ಇಂಥ ಪದಗಳೆಲ್ಲ ನಮಗೆ ಬಾಲ್ಯಕಾಲದಲ್ಲಿ ಅಥವಾ ಪ್ರೌಢಶಾಲೆಯ ಮಟ್ಟದಲ್ಲಿ ನಮಗೆ ಸರಿಯಾಗಿ ಅಚ್ಚೊತ್ತದೇ ಇದ್ದರೆ
ಈ ಥರ ತಪ್ಪು ಬಳಕೆಗೆ ನಾವು ಬೀಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗೆ ಅಂತ ಅನಿಸುತ್ತೆ. ಇದು ವೃತ ಅನ್ನೋ ಪದವನ್ನು ನಾವು ಬಳಸ್ತೀವಿ. ಯಾವುದು? ಉಪವಾಸ ವೃತ ಅನ್ನೋ ತಿಳ್ಕೊಳ್ಳಿ ನೀವೀಗ. ಆವಾಗ ಬರೆಯುವಾಗ ನಮಗಿಲ್ಲಿ ಋಷಿ ಒತ್ತು ಕೊಡಬಾರ್ದು, ರವಿ ಒತ್ತನ್ನು ಕೊಡಬೇಕು. ವ್ರತ ಮಾಡೋದು ಅದು ಒಂದು ವೃತ ಮಾಡೋದಲ್ಲ ಅದು ಅಂಥೇಳಿ. ಆದರೆ ವೃತ್ತ ಬರೆಯುವಾಗ ಮಾತ್ರ ಋಷಿ ಒತ್ತನ್ನೇ ಬಳಸಬೇಕು, ಆವಾಗ ರವಿ ಒತ್ತನ್ನು ಬಳಸಬಾರ್ದು ಅಂತ ಉದಾಹರಣೆ. ಇನ್ನೊಂದು ಪದ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನಾನು, ಹಿತಾಸಕ್ತಿ ಅನ್ನೋ ಪದವನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಹಿತಾಸಕ್ತಿ ಅಲ್ಲ, ಅದು ಹಿತ ಆಸಕ್ತಿ. ಅದು ಯಾವಾಗಲೂ ಹಿತಾಸಕ್ತಿಯ ದ್ವಂದ್ವ ಅನ್ನೋ ಸಂದರ್ಭದಲ್ಲಿ ನಾವು ಬಳಸುವಾಗ ಈ ಪದವನ್ನು ನಾವು ಬಳಸ್ತಾ ಇರ್ತೀವಿ. ಹಿತಾಸಕ್ತಿ ಅನ್ನೋ ಪದವನ್ನು ಬಳಸಬಾರ್ದು, ಹಿತ ಆಸಕ್ತಿ ಅನ್ನೋ. ಅಗೇನ್ ಈ ಶುಭಾಶಯ ಪದ ಬಳಸುವಾಗ ನಾನು ಏನು ಹೇಳಿದ್ದೆ ನಿಮಗೆ, ಆಶಯ ಅಂತ ಬರೆಯುವಾಗ ಅವರು ಶಂಕರ್ಷಯವನ್ನೇ ಬಳಸ್ತಾರೆ. ಅದೇ ಥರ ಇಲ್ಲಿ ಆಸಕ್ತಿ ಬರೆಯುವಾಗ ಸಕ್ರೆ ಸ ಅನ್ನೇ ಬರೀತಾರೆ. ಆದರೆ ಹಿತಾಸಕ್ತಿ ಅನ್ನುವ ಒಂದು ಸಂಧಿರೂಪವನ್ನು ಬರೆಯುವಾಗ ಅವ್ರು ಏನು ಮಾಡ್ತಾರೆ, ಯಾಕೋ ಒಂದು ಶಂಕರ್ಷ ಪದ ಅಲ್ಲಿ ಬರ್ತದೆ, ಅದರ ಬದಲು ಅದು ಸಕ್ರಿ ಸ ಅನ್ನು ಅವರು ಬಳಸಬೇಕು ಅಂತ. ಅದೇ ಥರ ಈಗ ಅಂಧ ಕಲಾವಿದರಿಗಿರ್ಬೋದು ಅಥವಾ ಜಾನಪದ ಕಲಾವಿದರಿರ್ಬೋದು, ಅವ್ರಿಗೆ ಯಾವುದೋ ಬೇರೆ ಅಥವಾ ಸ್ವಾತಂತ್ರ್ಯ ಯೋಧರಿರ್ಬೋದು, ಅವ್ರಿಗೆ ಪ್ರತಿ ತಿಂಗಳು ಒಂದು ಏನು ಸಂಭಾವನೆ ಒಂದಿಷ್ಟು ಅಥವಾ ಅಶನ ಅಂತ ಹೇಳಿ ಕೊಡ್ತಾರೆ. ಅಶನ ಅಂದರೆ ಊಟಕ್ಕೆ ಯಾವುದು ಬೇಕು ಅದು ಅಂಥೇಳಿ. ಅದಕ್ಕೆ ನಾವು ಬಳಸೋದು ಮಾಸಾಶನ ಅಂತ, ಮಾಸಾಶನ ಅಂಥೇಳಿ. ಮಾಸ ಅಶನ ಸೇರಿ ಮಾಸಾಶನ ಆಗುತ್ತೆ. ಆದರೆ ಅದು ನಾಲಿಗೆ ಹೊರಳೋದಿಲ್ವೋ ಏನಕ್ಕೋ ಮಾಶಾಸನ ಅನ್ನೋ ಪದವನ್ನು ನಾವು ಬಳಸ್ತೀವಿ. ಭಾಷೆಯಲ್ಲಿ ಯಾವಾಗಲೂ ಒಂದು ಸೌಲಭ್ಯಾಕಾಂಕ್ಷೆ ಅಂತ ಇರ್ತದೆ. ನಾಲಿಗೆ ಸುಲಭವಾಗಿ ಹೊರಳುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವೇನು ಮಾಡ್ತೇವೆ, ಭಾಷೆಯನ್ನು ಬಳಸ್ತೀವಿ. ಕೋಟ್ಯಂತರ ಅಂತ ಹೇಳೋದಕ್ಕಿಂತ ಕೋಟ್ಯಾಂತರ ಅಂತ ಹೇಳೋದು ಸುಲಭವಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಜಯಂತ್ಯೋತ್ಸವ ಅನ್ನೋದು ಸುಲಭವಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಮಾಶಾಸನ ಅನ್ನೋದು, ಮಾಸಾಶನ ಅನ್ನೋದು ಕಷ್ಟವಾಗುತ್ತೇನೋ ಅಂತ ಕಾಣ್ತಾಯಿದೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆ ಶಂಕರಶವನ್ನು ಅಶನದ ಶವನ್ನು ಮೊದಲೇ ತಂದು ಮಾಸದ ಸವನ್ನು ಆಚೆಗೆ ಹಾಕಿ ಈ ತಪ್ಪು ರೂಪವನ್ನು ನಾವು ಬಳಸೋದನ್ನು ಕಾಣ್ತೇವೆ ನಮಗೆ. ಅದರ ಬದಲು ಮಾಸಾಶನ ಅಂತ ಪದವನ್ನು ಬಳಸಬೇಕು. ಇಲ್ಲಿ ಕೆಳಗಡೆ ಇನ್ನೊಂದು ಅಡಿಗೆ ಮಾಡುವುದು ಅಂತಿದೆ. ಅಡಿಗೆ ಮಾಡುವುದಂದರೆ ಊಟ ಮಾಡೋದಕ್ಕೆ ಬೇಕಾದಂಥ ಒಂದು ಭೋಜನವನ್ನು ಸಿದ್ಧಪಡಿಸಿಡುವುದು ಅನ್ನೋದು ಸರಿಯಾದ ಪದ, ಅಂದರೆ ಒಂದು ಶಬ್ದ ಇದೆ ಅದು. ಆದರೆ ಅಡಿಗೆ ಅಂದರೆ ಕೆಳಗೆ ಅನ್ನೋ ಅರ್ಥವೂ ಇದೆ. ಸೊ ಆ್ಯಕ್ಚುಲಿ ಅದು ಅಡಿಗೆ ಮಾಡೋದಂದರೆ ಒಂದು ತಪ್ಪು ಬಗೆಯ ಒಂದು ಏನೋ ಅರ್ಥದ ಛಾಯೆ ಕೂಡ ಅದರಲ್ಲಿದೆ. ಅದರ ಬದಲು ಅಲ್ಲ, ಹಾಗೆ ಬರೀಬೇಕು, ಅಡುಗೆ ಮಾಡುವುದು ಅಂತೇಳಿ. ಅಡುಗೆ ಅಂದರೆ ಏನು ಅಂದರೆ ಅಟ್ಟು ಅಂತ ಇದೆ. ಅಟ್ಟು ಅಂದರೆ ಬೇಯಿಸೋದನ್ನೋ ಪದ ಇರೋದು. ಹಾಗಾಗಿ ನಮ್ದು ಯಾವಾಗಲೂ ಅಡುಗೆ ಏನು ಮಾಡ್ತಾರೆ, ನೀವು ಉರುವಲು ಒಲೆ ಏನಾದರೂ ಬಳಸಲಿ ಅಥವಾ ಗ್ಯಾಸ್ ಒಲೆ ಏನಾದರೂ ಬಳಸಿ ಅಥವಾ ಕರೆಂಟ್ ಒಲೆ ಏನಾದರೂ ಬಳಸಿ, ನಿಮ್ಮ ಮಾಡೋ ಅಡುಗೆನೇ ಯಾವಾಗಲೂ ಬೇಯಿಸ್ಕೊಡ್ತಾರೆ. ಅದಕ್ಕೆ ಅಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಅಡುಗೆ ಅನ್ನೋ ಪದವನ್ನು ಬಳಸಬೇಕು. ಅಡಿಗೆ ಅನ್ನೋ ಪದವನ್ನು ಅಡಿಗೆ ಮಾಡುವುದು ಅಂತ ಬಳಸಬಾರ್ದು, ಅಡುಗೆ ಮಾಡುವುದು ಅಂತ ಬಳಸಬೇಕು. ಅಡುಗೆ ಮಾಡುವುದು ಅಂದರೆ ಎಲ್ಲೋ ಒಂದು ಮುಂದೆ ನಾನು ಅಂಥ ಶಬ್ದಗಳ ಉದಾಹರಣೆಯನ್ನು ಕೊಡ್ತೇನೆ. ಸೊ ಅದು ತಪ್ಪರ್ಥವನ್ನು ಕೊಡ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಬಳಸಬಾರ್ದು ಅಂಥೇಳಿ. ಅದೇ ಥರ ಶಿಥಿಲ ಬೇರೆ, ಶೀತಲ ಬೇರೆ ಅಂತೇಳಿ. ಶೀತಲ ಯಾವುದು ನಾವು ಪದವನ್ನು ಬಳಸ್ತೇವೆ, ಶೀತಲ ಅಂತ ಪದ ನಾವು ಯಾವಾಗ ಬಳಸ್ತೇವೆ, ಸಾಮಾನ್ಯವಾಗಿ ಶೈತ್ಯಾಗಾರಗಳು ಅಂತಿರ್ತಾವಲ್ಲ, ಏನು ಹಾಲು ನಾವು ಶೀತಲ ಗೃಹದಲ್ಲಿ ಇಡ್ತೇವೆ. ಶೀತಲ ಗೃಹ ಅಂದರೆ ಒಂದು ರೆಫ್ರಿಜರೇಷನ್ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತಾ ಇರೋದು, ಆ ಪದವನ್ನು ಬಳಸ್ತೇವೆ ನಾವು. ಯಾಕಂದರೆ ರೆಫ್ರಿಜರೇಷನ್ ಇರೋದು ತಂಪಾಗಿರೋದನ್ನೋ ಕಾರಣಕ್ಕಾಗಿ ಶೀತಲ ಅನ್ನೋ ಪದ ಬಳಕೆಗೆ ಬಂದಿರಬಹುದು ಅಂತ ನನಗನ್ಸುತ್ತೆ. ಬಟ್ ಅದು ಅಲ್ಲ. ಶೀತಲ ಅಂದರೆ ಚಿಕ್ಕದು ಬಳಸಿದ್ರೆ ಸಾಕು, ಶೀತಲ ಅಂದರೆ ಅದು ತಣ್ಣಗಿರುವಂಥದ್ದು ಅಂತ ಅರ್ಥ ಆಗ್ತದೆ. ಆದರೆ ಶಿಥಿಲ ಬರೆಯುವಾಗ, ಶಿಥಿಲ ಅಂದರೆ ಸಡಿಲ ಅಂತ ಬರೆಯುವಾಗ ಶಿಥಿಲ ಅಂತ ಬಳಸಬಾರ್ದು. ಅದುವಾಗ ಶಿಥಿಲ ಅನ್ನೋ ಪದವನ್ನೇ ಬಳಸಬೇಕು. ಶಿಥಿಲ ಬೇರೆ, ಶೀತಲ ಬೇರೆ. ಶೀತಲ ಅನ್ನೋ ಪದ ಇಲ್ಲ. ನೀವು ಅದಕ್ಕೇನೆ ನಾನು ನಿಮಗೆ ಏನು ಆರಂಭದಲ್ಲಿ ಏನು ಹೇಳಿದೆ ಅಂದರೆ, ನಿಮಗೆ ಯಾವಾಗಲೂ ಬರೆಯುವಾಗ ನಿಮಗೆ ಗೊತ್ತಿಲ್ಲ ಅನ್ನೋದು ಒಂದು ಸಣ್ಣವಾದ ಒಂದು ಅನುಮಾನ ಇರಬೇಕು. ಆಮೇಲೆ ಆ ಅನುಮಾನ ಇದ್ದಾಗ ನೀವು ಒಂದು ನಿಮಿಷ ಇರಿ ನೋಡೋಣ ಅಂಥೇಳಿ ಒಂದು ಡಿಕ್ಷನರಿ ನೋಡಿಬಿಟ್ರೆ ಶೀತಲ ಅನ್ನೋ ಪದವೇ ಡಿಕ್ಷನರಿ ಇರಲಿಲ್ಲ. ಹಾಗಾಗಿ ನಾವು ಅದನ್ನು ಹೆಂಗೆ ಬಳಸ್ಬೋದು, ಅದರ ಬದಲು ಶೀತಲ ಅನ್ನೋ ಪದವನ್ನು ನಾವು ಬಳಸಿದರೆ ಸರಿಯಾಗ್ತದೆ ಅಂತೇಳಿ. ಈಗ ಇನ್ನೊಂದು ಅಸಮಾಧಾನ ಅನ್ನೋ ಪದವನ್ನು ನಾವು ಯಾವಾಗಲೂ ಬಳಸ್ತೇವೆ. ಅಸಮಾಧಾನ ಕೂಡ ನಮಗೆ ಸೌಲಭ್ಯಾಕಾಂಕ್ಷೆಯಿಂದ ಅದು ಬಂದಿರ್ಬೋದು ಹಾಗೆ ಅಂತ ಅನಿಸುತ್ತೆ. ಬಟ್ ಅಸಮಾಧಾನ ಅನ್ನೋ ಪದ ಇಲ್ಲಿದೆ. ಸಮಾಧಾನದ ವಿರುದ್ಧವಾದ ಪದ ಅಸಮಾಧಾನ ಇದು. ಆದರೆ ನಾವು ಸಮಾಧಾನ ಅಂತ ಕರೆಕ್ಟಾಗಿ ಬರಿತೀವಿ, ಸಮಾಧಾನ ಅಂತ ಬರೆಯಲ್ಲ ಅಥವಾ ಸಮಾಧಾನ ಅಂತ ಬರೆಯಲ್ಲ. ನಾವು ಬರೆಯುವಾಗ ಸಮಾಧಾನ ಅಂತ ಬರಿತೀವಿ, ಆದರೆ ಅದರ ವಿರುದ್ಧಾರ್ಥಕ ಪದವನ್ನು ಬರೆಯುವಾಗ ಅಸಮಾಧಾನ ಅಂತ ಪದ ಬಳಸ್ತೇವೆ ನಾವು. ಅಸಮಾಧಾನ ಅನ್ನೋ ಪದವನ್ನು ಬಳಸೋದಿಲ್ಲ. ಸೊ ಯಾವಾಗಲೂ ಸಮಾಧಾನದ ವಿರುದ್ಧ ಪದ ಅಸಮಾಧಾನ ಅಂತ ಬರೆದ್ರೆ ಸಾಕು. ಇನ್ನೊಂದು ಪದ ನೋಡಿ, ಇಲ್ಲಿ ದೀರ್ಘ ಇಲ್ಲಿ ಹೆಂಗೆ ಹೋದಂಗೆ ಇದ್ರೂ ಕೂಡ ಯಾವಾಗಲೂ ಸಾಮಾನ್ಯವಾಗಿ ನಾವು ಹೋಟೆಲ್ಗಳ ಮುಂದೆ ಕಾಣಿಸೋದು ಇಂಥ ಪದವೇ ಕಾಣ್ತದೆ. ಸಸ್ಯಾಹಾರಿ, ಇನ್ನೊಂದು ಮಾಂಸಾಹಾರಿ ಭೋಜನ ಆಲಯಗಳು ಅಂತ ಬರೀತಾರೆ ಅವರು. ಇಲ್ಲಿ ಏನಾಗಿದೆ ಅಂದರೆ ಸಸ್ಯ ಹಾರಿ ಹೋಗಿದೆ, ಅಲ್ಲಿ ಮಾಂಸವೂ ಹಾರಿ ಹೋಗಿದೆ ಅಂತೇಳಿ. ಇದು ಸಸ್ಯ ಆಹಾರ,
ಸಸ್ಯಾಹಾರ, ಮಾಂಸ ಆಹಾರ, ಮಾಂಸಾಹಾರ. ಸೊ ಇದು ಹೀಗೆ ಬರೆದಾಗ ಅದು ಸರಿಯಾದ ಪದವಾಗ್ತದೆ ಅಂಥೇಳಿ. ಇದು ಮುಂದಿನ ಪದ ಇದೆಯಲ್ಲ, ಮಧ್ಯಾಹ್ನ ಅನ್ನೋ ಪದ, ಇಲ್ಲಿ ಇದು ಯಾರಿಗೂ ಸಾಮಾನ್ಯವಾಗಿ ಬಹಳ ದೊಡ್ಡವರು ಕೂಡ ಈ ತಪ್ಪನ್ನು ಬರೆಯೋದನ್ನು ನಾನು ಗಮನಿಸಿದ್ದೀನಿ ಯಾವಾಗಲೂ. ಇಲ್ಲಿ ಏನಾಗಿದೆ ಅಂದರೆ ಮಧ್ಯ ಆನ್ಯ, ಇದು ಆನ್ಯಕ ಅನ್ನೋ ಪದದಿಂದ ಬಂದದ್ದಿದ್ದು. ಇದು ನಕೆ ಹದೊತ್ತು ಕೊಟ್ಟಿದ್ದಾರೆ ಇಲ್ಲಿ, ಅದರ ಬದಲು ಹಕ್ ಏನದು ಆನ್ಯಕದಿಂದ ಬಂದಿದ್ದು. ಮಧ್ಯ ಆನ್ಯಕ ಅಥವಾ ಆನ್ನ, ಅದರಿಂದ ಬಂದದ್ದು ಪದ ಇದು ಮಧ್ಯ ಆನ್ನ. ಅಂದರೆ ಹಕ್ ಅನ್ನೋದು ಕೊಡಬೇಕು, ಆವಾಗ ಸರಿಯಾದ ರೂಪ ಆಗುತ್ತೆ ಇದು ಮಧ್ಯಾಹ್ನ ಅಂಥೇಳಿ. ಸೊ ಇನ್ನೊಂದು ಪೂರ್ವಾನ್ನ ಕೂಡ ಅದೇ ಥರ ಇದೆ ಅಂತ. ಇನ್ನೊಂದು ನಾವು ಸಾಮಾನ್ಯವಾಗಿ ತಪ್ಪು ಮಾಡೋದು, ಅಂಥ ಮತ್ತು ಇಂಥ ಅಂಥ ಪದಗಳನ್ನು ಬಳಸುವಾಗ ಕೂಡ ನಮಗೆ ತಪ್ಪಾಗುತ್ತೆ. ನಾವು ಏನು ಮಾಡ್ತೀವಿ, ನಾವು ಒಬ್ಬ ವ್ಯಕ್ತಿಯನ್ನು ನಾವು ಉದಾಹರಣೆ ಮಾಡುವಾಗ ಅವನು ಅಂಥ ವ್ಯಕ್ತಿ ಅಂತ ಹೇಳೋ ಬದಲು ಅಂಥ ವ್ಯಕ್ತಿ ಅಂತ ಬಳಸ್ತೇವೆ ನಾವು. ನೋಡಿ, ಇದು ವಾರಾಂತ್ಯ ಅನ್ನುವ ಈಗ ಇನ್ನೊಂದೇನೆಂದರೆ ಈ ಅಂಥ ಪದ ಬಳಸುವಾಗ ಇದು ಅಂದರೆ ಪದಗಳ ಪಲ್ಲಟ ಆಗ್ತದೆ ಯಾವಾಗಲೂ. ಅವನ ಎಂಥ ವ್ಯಕ್ತಿ ಅಂತ ಬಳಸುವಾಗ ನಾವು ಅವನಂಥ ವ್ಯಕ್ತಿ ಅಂತ ನಾವು ಹೇಳ್ತೀವಲ್ಲೋ, ಆವಾಗ ಇಲ್ಲಿ ಅಂಥ ಅನ್ನೋದು ಮಹಾಪ್ರಾಣವೇ ಬರಬೇಕು. ಆದರೆ ಇನ್ನೊಂದು ಪದ ಇದು ಏನು ಅಂಥ ಅನ್ನೋ ಪದ ಇದೆಯಲ್ಲ, ಹಾಗಂತ ಹೇಳಿದರು ಹೀಗಂತ ಹೇಳಿದರು ಅನ್ನೋ ಪದವಾಗ ನಾವು ಏನು ಮಾಡ್ಬೇಕು, ಅಲ್ಪ ಪ್ರಾಣವನ್ನು ಬಳಸಬೇಕು. ಆದರೆ ಇದೇನಾಗುತ್ತೆ, ಇದು ಕೂಡ ಪದ ಪಲ್ಲಟ ಆಗ್ತದೆ. ನೋಡಿ, ಅವನು ಪಾಯಿಂಟ್ಔಟ್ ಮಾಡುವಾಗ ನಾವು ಏನು ಮಾಡ್ತೀವಿ, ನಾವು ಅವನಂಥ ವ್ಯಕ್ತಿ, ಇವನಿಂಥ ವ್ಯಕ್ತಿ ಅನ್ನೋ ಪದವನ್ನು ಬಳಸ್ತೇವೆ. ಇದೇ ಥರ ಹಾಗಂತ ಹೇಳಿದರು ಹೀಗಂತ ಹೇಳಿದರು ಅನ್ನುವಾಗ ಇಲ್ಲಿ ಅಲ್ಪ ಪ್ರಾಣವೇ ಬರ್ತದೆ. ಸೊ ಹೀಗೆ ಈ ಥರ ಇದು ಸಾಮಾನ್ಯವಾಗಿ ಪಲ್ಲಟ ಆಗ್ತಾ ಇರತಕ್ಕಂಥ ಒಂದು ಸಂಗತಿ. ಅದೇ ಥರ ಸೂರ್ಯೋದಯ, ದುರ್ಯೋಧನ, ಇದರಲ್ಲಿ ಒಂದು ಏನೋ ಸಮಸ್ಯೆ ಇದೆ ಯಾವಾಗಲೂ. ಇದು ಅಂದರೆ ಭಾಳ ದೊಡ್ಡ ವಿದ್ವಾಂಸರಿಗೂ ಕೂಡ ಇದು ತಲೆ ಕೆಡಿಸಿದ ಸಂಗತಿ. ಇದು ಇಲ್ಲಿ ದೀರ್ಘ ಇದೆಯಲ್ಲ, ಅದು ಅರ್ಕಾವತಿನಿಗಿಂತ ಮುಂಚೆ ಬರಬೇಕೆ ಅಥವಾ ಅರ್ಕಾವತಿನಿಗಿಂತ ನಂತರ ಬರಬೇಕೆ ಅನ್ನೋದ್ರ ಬಗೆಗೆ ತುಂಬ ಚರ್ಚೆಯಾಗಿದೆ. ಅದಕ್ಕೆ ಇಲ್ಲೊಂದು ಉದಾಹರಣೆಯನ್ನು ನಾನು ಜಿ ವೆಂಕಟಸುಬ್ಬಯ್ಯನವರು ಬಹಳ ದೊಡ್ಡ ನಿಘಂಟಿನ ವಿದ್ವಾಂಸರವರು ಅವರು ಕೊಟ್ಟ ಒಂದು ಉದಾಹರಣೆಯನ್ನು ನಾನು ನಿಮಗೆ ಇಲ್ಲಿ ಕೊಟ್ಟು, ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ಪದವನ್ನು ಪೂರ್ತಿಯಾಗಿ ಬರೆದ ಮೇಲೆ ಏನು ಬರಬೇಕು, ಅರ್ಕಾವತ್ ಬರಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸೂರ್ಯೋದಯ ಅನ್ನೋದು ಇದೆಯಲ್ಲ, ಯೋ ಬರೋದು, ಯೋದ ಮುಂದೆ ದೀರ್ಘ ಬಂದ ಮೇಲೆ ಅದು ಆ ಅಕ್ಷರ ಪೂರ್ತಿ ಬರ್ದಂಗಾಯಿತು, ಆಮೇಲೆ ದೀರ್ಘ ಬರಬೇಕು ಅಂತ ಹೇಳ್ತಾರೆ. ಅದೇ ಥರ ದುರ್ಯೋಧನ ಕೂಡ ಅದೇ ಥರ ಅನ್ವಯಿಸಿದೆ. ಕಾರ್ಯಾಗಾರ ಬರೆಯುವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಕಾರ್ಯಾಗಾರ ಅಂದರೆ ಮೊದಲೇ ಬರ್ತದದು ಅರ್ಕಾವತ್ತು ಅಂಥೇಳಿ ಯಾದಿಂದ ಕೊಡೋಕ್ಕಾಗಲ್ಲ, ಯಾ ಬರೆದ ಮೇಲೆ ಅದನ್ನು ಅರ್ಕಾವತ್ತು ಕೊಡಬೇಕು ಅಂತ ಅವ್ರು ಉದಾಹರಣೆಯನ್ನು ಅವ್ರು ಕೊಟ್ಟಿದ್ದರು. ಹಾಗಾಗಿ ನಾನು ಇಲ್ಲಿ ಕೂಡ ಕೊಟ್ಟಿದ್ದೀನಿ ಉದಾಹರಣೆಯನ್ನು. ಸೊ ನಾವು ಯಾವಾಗಲೂ ದುರ್ಯೋಧನ ಬರೆಯುವಾಗ ಯೋ ಬರೆದು ಆಮೇಲೆ ದೀರ್ಘವನ್ನು ಕೊಡಬೇಕು ಅಂಥೇಳಿ. ಅದರ ಮುಂದಿನ ಇರೋ ಪದ, ಇದು ಸಾಮಾನ್ಯವಾಗಿ ನಾವು ಮಾಡುವಂಥ ತಪ್ಪುಗಳಿದು. ಕೂಲಂಕುಷ ಅನ್ನೋ ಪದವನ್ನು ನಾವು ಬಳಸ್ತೇವೆ, ಅದು ಕೂಲಂಕುಷ ಅಲ್ಲ, ಅದು ಕೂಲಂಕಷ ಅಂತ ಬಳಸಬೇಕು. ಆದರೆ ಇದು ಕೊನೆಯಲ್ಲಿ ಅದು ಯಾವಾಗಲೂ ಏನಿರಬೇಕದು ಷಣ್ಮುಖ ಇರಬೇಕು ಅಂತ. ಇನ್ನೂ ಕೆಳಗಡೆ ಉದಾಹರಣೆ, ನಾನು ಅದಕ್ಕೆ ಸ್ಲೈಡ್ಸ್ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಇದು ಹಿತೈಷಿ ಅನ್ನೋದು ಇದೆಯಲ್ಲ, ಹಿತೈಷಿ ಅನ್ನೋ ಪದ ಅಲ್ಲ, ಇದು ಹಿತವನ್ನು ಆಶಿಸುವವರು ಇದ್ದಾರಲ್ವೋ ಅವರು ನಮಗೆ ಯಾವಾಗಲೂ ಹಿತೈಷಿ ಆಗಿರ್ತಾರೆ. ನಮ್ಮ ಗುರುಗಳಿರ್ಬೋದು, ನಮ್ಮ ಮನೆ ಹಿರಿಯರಿರ್ಬೋದು, ಅಥವಾ ಬಂಧು ಬಳಗ ಇರ್ಬೋದು, ಅವರು ಇದ್ದರು. ಮತ್ತು ಇನ್ನೊಂದು ಸಾಮಾನ್ಯವಾಗಿ ಪ್ರಾರ್ಥನಾ ಮಂದಿರ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಯಾವುದಕ್ಕೆ ಇದನ್ನು ಬಳಸ್ತೇವೆ, ಮಸೀದಿಗೆ ಈ ಪದವನ್ನು ನಾವು ಬಳಸ್ತೇವೆ. ಪ್ರಾರ್ಥನಾ ಮಂದಿರ ಅನ್ನೋ ಪದವನ್ನು ಬಳಸ್ತೇವೆ. ಒಂದು ಅಂದರೆ ಒಂದೊಂದು ಧರ್ಮದಲ್ಲಿ ಅದರ ಆಚರಣೆಗಳು, ಅದರ ಪೂಜಾ ವಿಧಾನಗಳು, ಅದರ ಪ್ರಾರ್ಥನಾ ವಿಧಾನಗಳು ಬೇರೆ ಬೇರೆ ಇರ್ತವೆ. ಮಂದಿರ ಕನ್ಸೆಪ್ಟ್ ಅವರಲ್ಲಿ ಇಲ್ಲ. ಅವರು ಒಂದು ಜಾಗಕ್ಕೆ ಹೋಗ್ತಾರೆ, ಅದು ದೇವರು ನಿರಾಕಾರ ಅಂತ ಒಂದು ನಂಬುವಂಥ ಒಂದು ಧರ್ಮ ಅದು. ಸೊ ಅಲ್ಲಿ ಮಂದಿರ ಕಲ್ಪನೆ ಇಲ್ಲ. ಅಲ್ಲೊಂದು ಮಸ್ಜಿದ್ ಇದೆ, ಅಲ್ಲಿ ಹೋಗ್ತಾರೆ ಅವರು. ಆ ಎದುರುಗಡೆಗೆ ಆ ಒಂದು ಮೆಕ್ಕಾ ಕಡೆಗೆ, ಆ ಮೆಕ್ಕಾ ಯಾವ ಕಡೆಗಿದೋ ಆ ಕಡೆಗೆ ಮುಖ ಮಾಡಿ ಅಲ್ಲಿ ಅವರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಮನೆಗೆ ಬರ್ತಾರೆ. ಸೊ ನಾವೇನಂದರೆ ನಮ್ಮಲ್ಲಿ ಬರೆಯುವಾಗ ಹಿಂದೂಗಳಲ್ಲಿ ಮಂದಿರದ ಕಲ್ಪನೆ ಇದೆ. ಅವರು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಅಂದ್ಕೊಳ್ಳಿ ಅಲ್ಲೊಂದು ಮಂದಿರ ಇದೆ ಅನ್ನೋ ಕಲ್ಪನೆಗೆ ಬರ್ತಾರೆ. ಅದಕ್ಕೆ ಹಾಗೆ ಹೇಳುವ ಬದಲು ಮಸೀದಿಯಲ್ಲಿ ಅಥವಾ ಪ್ರಾರ್ಥನಾ ಸ್ಥಳದಲ್ಲಿ ಅಂತ ಹೇಳೋದು ಕರೆಕ್ಟೇ ಹೊರತಾಗಿ ಈ ಥರ ಒಂದು ಧರ್ಮದ ನಂಬಿಕೆಗೆ ವಿರುದ್ಧವಾದ ಪದಗಳನ್ನು ನಾವು ಅಲ್ಲಿ ತರಬಾರ್ದು ಅಂತ ಇಲ್ಲಿ ಹೇಳೋದಕ್ಕೂ ನಾನು ಬಯಸ್ತೇನೆ. ಇನ್ನೊಂದು, ಕೆಲವು ಪತ್ರಿಕೆಗಳಲ್ಲಿ ಶ್ರೀ ಮತ್ತು ಶ್ರೀಮತಿಯನ್ನು ಬಳಸಬಾರ್ದು ಅನ್ನೋದು ಒಂದು ನಿಯಮ ಇದೆ. ಯಾಕಂದರೆ ಎಷ್ಟು ಜನರಿಗಂತ ಶ್ರೀ ಅಂತ ಬರಿತೀರಿ ನೀವು, ಬರಿಬೇಕಾದಾಗತ್ತಿಲ್ಲ, ನಾವೇನು ಅವ್ರಿಗೆ ಅಗೌರವ ಏನು ತೋರಿಸಲ್ವಲ್ಲ ಅಂತ ಹೇಳಿ. ಆದರೆ ಹಾಗಂತ ಹೇಳಿ ಶ್ರೀ ಅನ್ನೋದನ್ನು ಅನೇಕ ಸಾರಿ ಬಳಸಲೇಬೇಕಾಗ್ತದೆ. ಉದಾಹರಣೆಗೆ ಈಗ ಶ್ರೀಮನ್ ಮಾಧ್ವ ಅಂತ ಬಳಸ್ತೀವಿ ನಾವು, ಶ್ರೀಮಂತ ಅಂತ ಬಳಸ್ತೇವೆ, ಶ್ರೀಮತಿ ಅನ್ನೋ ಪದವನ್ನು ಬಳಸ್ತೇವೆ. ನೀವು ಇದು ಏನೋ ನಮ್ಮ ಹಿರಿಯರು ಶ್ರೀ ಅನ್ನೋ ಪದವನ್ನು ಬಳಸಬಾರ್ದು ಅಂತ ಹೇಳಿದ್ದಾರೆ ಅಂಥೇಳಿ ಎಲ್ಲ ಕಡೆಗೂ ಆ ಪದವನ್ನು ಬಿಡಿಸಬಾರ್ದು, ನಾವು ಅದೇನು ಬಿಟ್ಟುಬಿಡಬಾರ್ದು. ಉದಾಹರಣೆಗೆ ಈಗ ಬೆಂಗಳೂರಿನಲ್ಲಿ ರವಿಶಂಕರ್ ಗುರೂಜಿ ಇದ್ದಾರೆ, ಅವರು ಶ್ರೀ ರವಿಶಂಕರ್ ಗುರೂಜಿ ಅನ್ನೋದು ಅವ್ರ ಹೆಸರಾಗಿದೆ. ನಾವು ಶ್ರೀ ಅನ್ನೋದನ್ನು ಅವ್ರಿಗೆ ಬರೀಬಾರ್ದು ಅಂಥೇಳಿ ಬಿಡಬಾರ್ದು. ಆಮೇಲೆ ಶ್ರೀಹರಿ ಕೋಡೆ ಅಂತ ಒಬ್ಬರು ಬಹಳ ದೊಡ್ಡ ಉದ್ಯಮಿ ಇದ್ದರು, ಅವ್ರ ಹೆಸರು ಶ್ರೀಹರಿ ಕೋಡೆ ಅನ್ನೋದೇ ಅವ್ರ ಹೆಸರಾಗಿತ್ತು. ಈ ಸೂಕ್ಷ್ಮಗಳು ನಮ್ಗೆ ಇಲ್ದಿರ ಹರಿಕೋಡೆ ಅಂತ ಅವ್ರು ಹರಿಕೋಡೆ ಅವರು ಮಾತನಾಡುವ ಟೈಮ್ದಲ್ಲಿ ಅವ್ರಿಗೆ ಏನೋ ಯಾರಾದರೂ ಹೇಳ್ಬೋದು, ಅವ್ರು ಹರಿಕೋಡೆ ಅವ್ರು ಬಂದಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಅವ್ರ ಹೆಸರಿರೋದು ಶ್ರೀಹರಿಕೋಡೆ ಅಂತ ಇದೆ.
ಈಗ ಶ್ರೀಮನ್ ಮಾಧ್ವ ಅಂತ ನಾನು ಹೇಳುವಾಗ ನಾನೇನು ಹೇಳಿದೆ ನಿಮಗೆ, ಶ್ರೀಮನ್ ಮಾಧ್ವ ಅಂತ ಹೇಳುವಾಗ ಶ್ರೀಮತ್ ಮಾಧ್ವ ಅವರು ಗುರುಗಳಿಗೆ ಅಥವಾ ಆ ಮಾಧ್ವ ಪರಂಪರೆಗೆ ಬಳಸುವಾಗ ಶ್ರೀಮತ್ ಅನ್ನೋ ಪದವನ್ನು ಬಳಸ್ತಾರೆ. ಇಲ್ದಿದ್ರೆ ಏನಾಗುತ್ತೆ ಅಂದರೆ, ನಾವು ಸಾಮಾನ್ಯವಾಗಿ ಗಮನಿಸಿದ್ರು ಮನ್ ಮಾಧ್ವ ಅಂತ ಬರೀತಾರೆ. ಮನ್ ಮಾಧ್ವ ಹ್ಯಾಸ್ ನೋ ಮೀನಿಂಗ್. ಶ್ರೀಮನ್ ಮಾಧ್ವ, ಶ್ರೀಮತ್ ಮಾಧ್ವ, ಶ್ರೀಮತ್ ಮಾಧ್ವ ಹೋಗಿ ಶ್ರೀಮನ್ ಮಾಧ್ವ ಆಗ್ತದೆ ಅದು ಪದ. ಅದು ಅಂಥ ಟೈಮ್ದಲ್ಲಿ ಯಾವ್ಯಾವಾಗ ಎಲ್ಲೆಲ್ಲಿ ಬಳಸಬೇಕು. ಈಗ ಕೆಲವರಿಗೆ ಗುರುಗಳಿಗೆ 105 ಶ್ರೀಗಳು 108 ಶ್ರೀಗಳು ಅಂತ ಇರ್ತಾರೆ. ಅವರು ನಾವು ಶ್ರೀ ಅಂತ ಬರೀಬಾರ್ದು ಅಂತ ನಮ್ಮ ಪೇಪರ್ ಹೇಳಿದ್ರೆ ಶ್ರೀ ತೆಗೆದುಬಿಟ್ರೆ 108 ಅವ್ರ ಹೆಸರು ಬರೆದ್ರೆ 108 ಏನದು, ಅದಕ್ಕೆ ನೋ ಮೀನಿಂಗ್ ಅಗೇನ್. ನೀವು 108 ಶ್ರೀನೇ ಬಿಟ್ಬಿಡಿ, ಬೇಕಾದರೆ 108ನೂ ಬಿಟ್ಬಿಡಿ, ಶ್ರೀನೂ ಬಿಟ್ಬಿಡಿ, ಅವ್ರ ಹೆಸರನ್ನು ನೀವು ಬರೀರಿ. ಒಂದು ಯಾರೋ ತೀರ್ಥಂಕರ ಹೆಸರು ಇರ್ಬೋದು, ಅಥವಾ ಗುರುಗಳ ಹೆಸರು ಇರ್ಬೋದು, ಮಠಾಧೀಶರ ಹೆಸರು ಇರ್ಬೋದು, ಅವರೆಲ್ಲ ಒಂದು ಶ್ರೀ ಇದ್ರೆ ಸಾಲದು ಅನ್ನೋ ಕಾರಣಕ್ಕಾಗಿ ಅವರು ಆ ಥರ ಶ್ರೀಗಳನ್ನು ಬಳಸಿರ್ತಾರೆ. ನಿಮ್ಗೆ ಅದಕ್ಕೆ ಒಪ್ಪಿಗೆ ಇಲ್ಲದೇ ಇರ್ಬೋದು, ಏನೋ ನಂಬಿಕೆ ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಅದಕ್ಕೆ ನಿಮಗೆ ಸಮ್ಮತಿ ಇರ್ಬೋದು, ಇಲ್ಲದೇ ಇರ್ಬೋದು. ನೀವೇನು ಮಾಡ್ಬೋದು ಅಂದರೆ, ಶ್ರೀ ಏನು ಬರೀದಿಲ್ಲ ಅಂದರೆ 108ನೂ ಬಿಡಬೇಕು. ಬರೀ 108 ಅವ್ರ ಹೆಸರು ಬರೆದುಬಿಟ್ರೆ ನೋ ಸೆನ್ಸ್. ಅದೇ ಥರ ಅವರು ಅನ್ನೋ ಪದವನ್ನು ಬಳಸಬೇಕಾದ ಕುರಿತಂತೂ ನಾವು ಯೋಚನೆ ಮಾಡಬೇಕು. ಈಗ ಅವರು ಪತ್ರಿಕೆಗಳಲ್ಲಿ ಅವರು ಅನ್ನೋ ಪದವನ್ನು ಬಳಸಬೇಕಾದ ಅಗತ್ಯ, ಯಾವಾಗ ಬಳಸಬೇಕು ಯಾವಾಗ ಬಿಡಬೇಕು ಅನ್ನೋದು ಒಂದು ವಿವೇಚನೆ ಇರಬೇಕು. ಅದಕ್ಕೆ ಎಲ್ಲ ಟೈಮ್ನಲ್ಲಿ ಬಿಡಬಾರ್ದು. ಈಗ ಅದಕ್ಕಾಗಿ ಯಾಕೆ ಅದನ್ನು ಪದಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಹಿಂದೆ ಹೇಳಿದೆ, ಕಾಲಿನಿಂದ ಒದ್ದು ಅನ್ನೋ ಪದ ಬಳಸುವಾಗ ಕಾಲಿನಿಂದ ಬಳಸಬೇಕಾದ ಅಗತ್ಯ ಇರಲಿಲ್ಲ, ಬರೀ ಒದ್ದು ಅಂತ ಬಳಸಿದರೆ ಸಾಕಾಗಿತ್ತು ಅಂತ ನಾನು ನಿಮಗೆ ಉದಾಹರಣೆಯನ್ನು ಕೊಟ್ಟೆ ನಾನು. ಅದೇ ಥರ ಅವರು ಅಂತ ಈಗ ಒಂದು ಹೆಸರು ಬರೆಯುವಾಗ, ಈಗ ಯಡಿಯೂರಪ್ಪ ಅವರು ಹೇಳಿದರು ಅಂತ ಹಿರಿಯಿದು, ಅಥವಾ ಸಿದ್ದರಾಮಯ್ಯ ಅವರು ಹೇಳಿದರು ಅಂತ ಹೇಳಿರಿ, ಅಥವಾ ಯಾರೊಬ್ಬರು ಕುಲಪತಿ ಹೇಳಿದರು ಅಂತ ಹೇಳಿರಿ. ಕುಲಪತಿ ಅವರು ಹೇಳಿದರು ಅಂತ ಬರೆಯೋದಕ್ಕೆ ಆಭಾಸಕಾರಿಯಾಗಿದೆ, ಅಗತ್ಯ ಇಲ್ಲ. ಯಾಕಂದರೆ ಕನ್ನಡದಲ್ಲಿ ಒಂದು ಆ ಭಾಷೆಯ ಹಿರಿಮೆ ಏನು ಅಂದರೆ, ಕ್ರಿಯಾಪದ ಇದೆಯಲ್ಲ ಅದು ಏಕವಚನವೋ ಬಹುವಚನವೋ ಅಥವಾ ಸ್ತ್ರೀಲಿಂಗವನ್ನು ಅಥವಾ ಪುಲ್ಲಿಂಗವನ್ನು ಕೂಡ ಅದು ಹೇಳುತ್ತೆ. ಈಗ ಹೇಳಿದರು ಅಂತ ಬರೆಯುವಾಗ ಅಥವಾ ತಿಳಿಸಿದರು ಅಂತ ಬರೆಯುವಾಗ ಅಲ್ಲಿ ಗೌರವ ಇದೆ. ಏನು ತಿಳಿಸಿದನು ಅಂತ ಬರೆಯಿದರೆ ಏಕವಚನ ಆಗ್ತದೆ, ಅದು ಅಗೌರವ ಇದೆ. ಈಗ ಕುಲಪತಿ ತಿಳಿಸಿದನು ಅಂದರೆ ಅಗೌರವ ಆಗ್ತದೆ, ಅಥವಾ ಮುಖ್ಯಮಂತ್ರಿ ತಿಳಿಸಿದನು ಅಂದರೆ ಅಗೌರವ ಆಗ್ತದೆ. ಅದಕ್ಕಾಗಿ ನೀವು ಮುಖ್ಯಮಂತ್ರಿ ಹೇಳಿದರು ಅಂತ ಬರೆದ್ರೆ ಯಾವ ಅಗೌರವವೂ ಆಗೋದಿಲ್ಲ. ಕನ್ನಡ ಭಾಷೆಯಲ್ಲಿ ಅದೊಂದು ಅತ್ಯಂತ ಸೊಗಸಾದ ಭಾಷೆ ಅದು. ಇಂಗ್ಲೀಷಲ್ಲಾದರೆ ನಿಮಗೆ ಹೀ, ಎಲ್ಲದಕ್ಕೂ ಹೀ ಅನ್ನೋ ಪದವನ್ನು ಬಳಸ್ತಾರೆ ಅವರು. ಅವನು ಅಮೆರಿಕದ ಅಧ್ಯಕ್ಷ ಆದರೂ ಇರ್ಬೋದು, ಭಾರತ ಪ್ರಧಾನಿಯಾಗಿರ್ಬೋದು, ಹೀ ಸೆಡ್ ಅಂತ ಬರೆದು ಬಿಡ್ತಾರೆ ಅವರು. ಅಲ್ಲಿ ಅವನು ದೇ ಸೆಡ್ ಅಂತ ಅವ್ರು ಬರೆಯಲ್ಲ. ದೇ ಸೆಡ್ ಅಂತ ಬರೆದ್ರೆ 2-3 ಜನ ಆಗ್ತಾರೆ. ಸೊ ಅದಕ್ಕೆ ಆ ಭಾಷೆ ಅಲ್ಲಿ ಸ್ಪಷ್ಟತೆ ಇಲ್ಲ. ಆದರೆ ಅವ್ರು ಹಾಗೆ ಅದಕ್ಕೊಂದು ಭಾಷೆಯ ಒಂದು ರೂಢಿ ಇದೆ, ಅದಕ್ಕೊಂದು ಜಾಯಮಾನ ಇದೆ, ಅವರು ಅದನ್ನು ಬಳಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನೀವಿಲ್ಲಿ ಅವರು ಅನ್ನೋದನ್ನು ಅನಗತ್ಯವಾಗಿ ಬಳಸಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಅದನ್ನು ಸರ್ವನಾಮ ರೂಪದಲ್ಲಿ ನಾವು ಅದನ್ನು ಬಳಸ್ಬೋದು. ಆದರೆ ಯಡಿಯೂರಪ್ಪ ಅವರು ಹೇಳಿದರು, ಸಿದ್ದರಾಮಯ್ಯ ಅವರು ಹೇಳಿದರು, ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಕುಲಪತಿ ಅವರು ಹೇಳಿದರು, ಕುಲಸಚಿವರು ಅವರು ಹೇಳಿದರು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಅವರು ಅನ್ನೋದನ್ನು ತೆಗಿತಾ ಹೋದರೆ ನಿಮ್ಮ ಪತ್ರಿಕೆಯಲ್ಲಿ ಇಷ್ಟೊಂದು ಜಾಗ ಉಳಿತದೆ. ಸೊ ಅದು ಅನಗತ್ಯವಾದ ಶಬ್ದವಾದ್ದರಿಂದ ನೀವು ಅದನ್ನು ತೆಗಿಬೋದು ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಕೆಳಗಡೆಗೆ ಇಲ್ಲಿ ಉತ್ಪಾದನೆ ತಯಾರಿಕೆ ಅನ್ನೋದು 2 ಪದಗಳಿದ್ದಾವೆ. ನಿಮಗೆ ಅದಕ್ಕೆ ಮುಂದೆ ನಾನು ಉದಾಹರಣೆ ಕೊಡ್ತೇನೆ. ಅದನ್ನು ಈಗ ಸದ್ಯಕ್ಕೆ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಇದು ಅಜಗಜಾಂತರ ವ್ಯತ್ಯಾಸ ಅನ್ನೋ ಪದದಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಇದು ಬಳಕೆಯಲ್ಲಿ ಬಂದಿದೆ. ಇದು ಇಲ್ಲಿ ಏನಾಗಿದೆ ಅಂದರೆ, ಈ ಪದ ಹೆಂಗೆ ನಿರ್ಮಾಣ ಆಗುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಅವಾಗ ನಿಮಗಿದು ಗೊತ್ತಾಗ್ಬಿಡ್ತದೆ. ಇಲ್ಲಿ ವ್ಯತ್ಯಾಸ ಅನ್ನೋ ಪದ ಅಂತರದಲ್ಲಿ ಆಗಲೇ ಇದೆ. ಅಜ ಗಜ ಅಂತರ ಅಂತ ಇರೋದು ಪದ. ಇದು ಅಂದರೆ ಒಂದು ಆಡು ಮತ್ತು ಒಂದು ಆನೆಗೆ ಹೋಲಿಕೆ ಇರ್ತದ, ಎರಡರ ಮಧ್ಯೆ ಅಂತರ ಇರ್ತದೆ ಅನ್ನೋದನ್ನು ಅಜಗಜಾಂತರದಲ್ಲಿ ಹೇಳ್ತಾನೆ ಅವನು. ಅದರ ಅಜಗಜಾಂತರ ವ್ಯತ್ಯಾಸ ಅಂತ ಇಲ್ಲಿ ಬಳಕೆಯಾಗಿದೆ. ಇದು ಸಾಮಾನ್ಯವಾಗಿ ಎಲ್ಲರೂ ನಾವು ಇದನ್ನು ಬಳಸ್ತೇವೆ. ಇದು ಏನಂದರೆ ಆಕಳ ಗೋಮೂತ್ರ ಅಂದಂಗೆ. ಆಕಳ ಮತ್ತು ಗೋ ಎರಡು ಒಂದೇ ಅಲ್ವಾ? ಗೋಮೂತ್ರ ಅಂದರೆ ಅಷ್ಟೇ ತಾನೇ. ಆಕಳ ಗೋಮೂತ್ರ ಅಂದರೆ ಏನು? ಅದು ಎರಡು ಬೋತ್ ಆರ್ ಸೇಮ್. ಸೊ ಹಾಗಾಗಿ ನೀವು ಅಜಗಜಾಂತರ ಅಂತ ಬರೆದ್ರೆ ಸಾಕು. ಅಜಗಜಾಂತರ ವ್ಯತ್ಯಾಸ ಅಂತ ಬರೀಬೇಕಾದ ಅಗತ್ಯ ಇಲ್ಲ. ಅಥವಾ ಅಜಗಜ ವ್ಯತ್ಯಾಸ ಅಂತ ಬೇಕಾದ್ರೆ ಬರೀಬೋದು. ಅಂತರ ಅನ್ನೋ ಪದವನ್ನು ಬಿಟ್ಟು ಅದನ್ನು ಬೇಕಾದ್ರೆ ನೀವು ಬಳಸ್ಬೋದು. ಇಲ್ಲಿ ಭೇದ ಇದೆ, ಭೇದಿ ಇದೆ, ಬೋಧನೆ ಇದೆ. ನೀವು ಅಲ್ಲಿ ಯಾವಾಗಲೂ ಈ 3 ಪದಗಳಿಗೆ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಭೇದದಲ್ಲಿ ದಕ್ ಮಹಾಪ್ರಾಣ ಕೊಟ್ಟಿದ್ದಾರೆ, ಬೇಧಿಯಲ್ಲಿ ದಕ್ ಮತ್ತು ಮಹಾಪ್ರಾಣ ಕೊಟ್ಟಿದ್ದಾರೆ, ಬೋಧನೆಯಲ್ಲಿ ಬಕುನು ಮಹಾಪ್ರಾಣ ಕೊಟ್ಟಿದ್ದಾರೆ, ಧಕು ಮಹಾಪ್ರಾಣ ಕೊಟ್ಟಿದ್ದಾರೆ. ಅದು ಬೇಕಾಗಿಲ್ಲ. ಇವೆಲ್ಲ ಪದಗಳು ಭೇದ ಮತ್ತು ಭೇದಿ ಎರಡೂ ಮೊದಲೇ ಏನು ಮಾಡಬೇಕು, ಹೊಕ್ಕಳಿಸಿಡಬೇಕು ಅನ್ನೋ ಪದವನ್ನು ಬಳಸ್ತಿರಲ್ಲ, ಅಥವಾ ಮಹಾಪ್ರಾಣ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ 2 ಪದಗಳನ್ನು ಮೊದಲೇ ಬಳಸ್ಬೇಕು ನಾವು. ಭೇದ ಮತ್ತು ಭೇದಿ. ಬೋಧನೆಯಲ್ಲಿ ಮಹಾಪ್ರಾಣ ಇಲ್ಲ, ಬೋಧನೆ ಅನ್ನೋ ಪದ ಇದೆ. ಅದೇ ಥರ ಬೀಭತ್ಸ ಅನ್ನೋದೊಂದು ಪದ ಇದೆ. ಅದು ನಾನು ಇಲ್ಲಿ ಉದಾಹರಣೆ ಕೊಟ್ಟಿಲ್ಲ ನನಗೆ. ಬೀಭತ್ಸದಲ್ಲಿ ಅದು ಬಹಳ ಬೀಭತ್ಸವಾಗಿದೆ ಅಂಥೇಳಿ ಬಕುನು ಮಹಾಪ್ರಾಣ ಮಾಡ್ತಾರೆ, ಮೊದಲನೇದು ಮಹಾಪ್ರಾಣ ಮಾಡ್ತಾರೆ, ಎರಡನೇದು ಮಹಾಪ್ರಾಣ ಮಾಡ್ತಾರೆ. ಬಟ್ ಮೊದಲನೇದು ಅಲ್ಲಿ ಬೀಭತ್ಸ ಅಂತಿದೆ ಹೊರತಾಗಿ 2 ಮಹಾಪ್ರಾಣ ಪದಗಳಿಲ್ಲ. ಬೀಭತ್ಸ ಅಂತಿದೆ ಅದು. ಹಾಗೆ ನಾವು ಅದನ್ನು ಬಳಸಬೇಕು ಅಂಥೇಳಿ. ಸ್ಮಶಾನ ಇದೆ, ಅದು ಬೇಡ. ಅದು ಇಲ್ಲಿ ಕಾಳ್ಗಿಚ್ಚು ಅನ್ನೋ ಪದ ಇದೆ. ಸಾಮಾನ್ಯವಾಗಿ ನಾವು ಪತ್ರಿಕೆಯಲ್ಲಿ ನಾವು ಕಾಣೋದು ಏನಂದರೆ, ಈಗ ನೋಡಿ, ಕಾಡ್ಗಿಚ್ಚಿನ ಅಂತರ ಅಂತ ಹೇಳ್ತೀವಿ. ಅವ್ರು ಏನಾದರೂ ಕಾಡು ಕಿಚ್ಚು ಅನ್ನೋ ಪದ
ಇರುವುದರಿಂದ ಅದು ಕಾಡ್ಗಿಚ್ಚು ಆಗಿದೆ ಅಂತ ಹೇಳ್ತಾರೆ. ಆದರೆ ಕಾಡ್ಗಿಚ್ಚು ಅನ್ನೋ ಪದ ನಮ್ಮ ಶಬ್ದಕೋಶದಲ್ಲಿ ಇಲ್ಲ. ಅದು ಕೂಡ ಈ ಪತ್ರ ಬಂದಿರೋದು ಒಂದು ಪತ್ರಿಕೆಯ ಇಂಥ ಪತ್ರಗಳು ಯಾವಾಗಲೂ ಬರೋದು ಸಂಪಾದಕೀಯ ಪುಟದಲ್ಲಿ ಬರ್ತವೆ. ಸಂಪಾದಕೀಯ ಪುಟದಲ್ಲಿ ತಪ್ಪುಗಳು ಇರಲೇಬಾರದು, ಯಾಕಂದರೆ ಭಾಳ ಹಿರಿಯರು ಈ ಪುಟವನ್ನು ನೋಡ್ತಾ ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಮಗೆಲ್ಲ ಗೊತ್ತಿದೆ. ಆಮೇಲೆ ದ್ಯಾಟ್ ಇಸ್ ಅ ಫ್ಯಾಕ್ಟ್ ಆಫ್ ಲೈಫ್ ಆಲ್ಸೋ. ಯಾವಾಗಲೂ ಪತ್ರಿಕೆಯ ಸಂಪಾದಕೀಯ ಪುಟವನ್ನು ನೋಡೋದು ಭಾಳ ಸೀನಿಯರ್ ಆದಂಥ ಎಡಿಟರ್ ಲೆವೆಲ್, ಅಸಿಸ್ಟೆಂಟ್ ಎಡಿಟರ್ ಲೆವೆಲ್ ಅಂತ ಜನ ನೋಡ್ತಾ ಇದ್ದಾರೆ. ಅಂಥ ಪುಟದಲ್ಲಿ ಇಂಥ ತಪ್ಪುಗಳು ಆಗಬಾರ್ದು ಅಂತ. ಯಾಕೆ ಅಂದರೆ ಕಾಳ್ಗಿಚ್ಚು ಅಂತಿದೆಯಲ್ವ ಇಲ್ಲಿ, ಅದೇ ಥರ ಕಾಳು ಕಾವ್ಯ ಅನ್ನೋ ಒಂದು ಪದವು ಕೂಡ ಡಿಕ್ಷನರಿಯಲ್ಲಿ ಇದೆ. ಸೊ ಅದು ಕೀಳು ಕಾವ್ಯ ಅನ್ನೋದನ್ನು ಕಾಳು ಕಾವ್ಯ ಹೇಳ್ತದೆ. ಇಲ್ಲಿ ಕಾಳ್ಗಿಚ್ಚು ಅನ್ನೋ ಪದ ಕಾಡು ಕಿಚ್ಚು ಹೋಗಿ ಕಾಳ್ಗಿಚ್ಚು ಅನ್ನೋ ಪದ ನಿರ್ಮಾಣವಾಗ್ತದೆ. ನಾವು ಕಾಳ್ಗಿಚ್ಚು ಅನ್ನೋ ಪದವನ್ನೇ ನಾವು ಬಳಸಬೇಕು ಅಂತ ಹೇಳಿ ಇಲ್ಲಿ ನಾನು ನಿಮಗೆ ಉಪಹಾರ ಹೇಳಿದ್ನಲ್ಲ, ನಾನು ನಿಮಗೆ ಎರಡು ಕಡೆಗೆ ಉಪಹಾರಕ್ಕೆ ಅನ್ನೋ ಪದವೇ ಬಳಕೆಯಾಗಿದೆ ಇಲ್ಲಿ ನೋಡಿ. ಆ ಬೇದಿ ಬಗ್ಗೆ ನಾನು ಹೇಳಿದ್ನಲ್ಲ, ಇವ್ರಿಗೇನಾಗಿದೆ ಅಂದರೆ ಪಶು ಆಸ್ಪತ್ರೆಗೆ ತೆಗೆದುಕೊಂಡು ಹೊರಟಿರುವೆ ಏನೋ ಇಲ್ಲ, ವ್ಯಕ್ತಿಯೊಬ್ಬ ತನ್ನ ಕೋಳಿಗೆ ಬೇದಿ ಹತ್ತಿದೆ ಅಂತ ಹೊರಟಿದ್ದಾನಂತೀವನೀಗ. ಅದಕ್ಕೆ ಅದು ಕೋಳಿಗಾದರೂ ಆಗಲಿ ಮನುಷ್ಯನಿಗಾದರೂ ಆಗಲಿ ಆಗೋದು ಭೇದಿ ಆಗ್ತದೆ, ಹೊರತಾಗಿ ಬೇದಿ ಆಗೋದಿಲ್ಲ. ಅದಕ್ಕಾಗಿ ನಿಮಗೆ ಅದು ಭೇದಿ ಅಂತ ಬರಿಬೇಕು ಅಂತ ಅನ್ನೋದು. ಮೇಲ್ಗಡೆ ಹೆಡ್ಡಿಂಗ್ನಲ್ಲಿ ಕೂಡ ಬೇದಿ ಅನ್ನೋ ಪದವನ್ನೇ ಅವ್ರು ಬಳಸಿದ್ದಾರೆ. ಅದು ಭೇದಿ ಆಗಬೇಕು. ಮಹಾಪ್ರಾಣ ಅಲ್ಲ, ಮಹಾಪ್ರಾಣ ಅಂತ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಪೂರ್ವಾಗ್ರಹ ಅನ್ನೋ ಪದವನ್ನು ನಾನು ನಿಮಗೆ ಮೇಲ್ಗಡೆ ಉದಾಹರಣೆ ಹೇಳಿದ್ದೆ ನಾನು. ಇಲ್ಲಿ ಏನು ಬರೆದಿದ್ದೆ ಅಂದರೆ ಅಪರಾಧ ಮತ್ತು ಪೂರ್ವಾಗ್ರಹ ಅನ್ನೋ ಪದವನ್ನು ಇವರು ಬಳಸಿದ್ದಾರೆ. ಸೊ ಇದು ಅಪರಾಧ ಮತ್ತು ಪೂರ್ವಗ್ರಹ ಅಂತ ಆಗಬೇಕು. ಇನ್ನೂ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಅಲ್ಲ, ಅಂತ ಹೇಳಿದಾಗಲೇ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಅಗೇನ್ ಯಾರು ಅನ್ನೋ ಪದದ ಉದಾಹರಣೆಯನ್ನು ನಾನು ನಿಮ್ಗೆ ಕೊಟ್ಟಿದ್ದೆ ಮೊದಲೇನೆ. ನಾನು ನಿಮಗೆ ಇನ್ನೂ ಪದ ಬಳಕೆಗೆ ನಮಗೆ ಹೆಂಗೆ ಸಮಸ್ಯೆ ಆಗುತ್ತೆ ಅಂದರೆ ಇದನ್ನು ಓದಿ ಹೇಳ್ತೀನಿ ನಾನು ನಿಮಗೆ. ಈಗ PU ಪರೀಕ್ಷೆ ದಿನಾಂಕ ಇನ್ನೂ ತೀರ್ಮಾನಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಹೇಳುವಾಗ ನಾವೇನು ಹೇಳ್ತೇವೆ? ಇನ್ನೂ ತೀರ್ಮಾನಿಸಿಲ್ಲ. ಇಷ್ಟು ದಿವಸ ಆದರೂ ತೀರ್ಮಾನಿಸಿಲ್ಲ. ಇನ್ನೂ ತೀರ್ಮಾನಿಸಿಲ್ಲ ಅಂದರೆ ಕೆಳಗಡೆ ನೋಡಿ, PUC ಪರೀಕ್ಷೆ ದಿನಾಂಕ ನಿಗದಿ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಕಾಂಟ್ರಡಿಕ್ಷನ್. ಕೆಳಗಡೆ ಇಂಟ್ರೋದಲ್ಲಿ ಸರಿಯಾಗಿ ಏನೋ ಬಳಸಿದ್ದಾರೆ, ಮೇಲ್ಗಡೆ ಹೆಡ್ಡಿಂಗ್ದಲ್ಲಿ ತಪ್ಪಾಗಿ ಬರೆದಿದ್ದಾರೆ. ಒಬ್ಬನೇ ವ್ಯಕ್ತಿ ಸಾಮಾನ್ಯವಾಗಿ ಇದನ್ನು ಮಾಡಿರ್ತಾನೆ ಅಂತ ಅಂದ್ಕೊಳ್ಳೋಣ, ಅಥವಾ ಇಬ್ಬರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ನಮಗೆ ಯಾವುದು ಸರಿ? ಹಾಗಾದರೆ ಇನ್ನೂ ತೀರ್ಮಾನ ಮಾಡಿಲ್ವೋ ಅಥವಾ ಇನ್ನೂ ತೀರ್ಮಾನ ಮಾಡಿಲ್ವೋ? ಇನ್ನೂ ತೀರ್ಮಾನ ಮಾಡೋದರಲ್ಲಿ ತುಂಬ ತಡವಾಗಿದೆ ಅನ್ನೋ ಒತ್ತಿದೆ. ಇದರಲ್ಲಿ ಇನ್ನೂ ತೀರ್ಮಾನಿಸಿಲ್ಲ ಅಂದರೆ ಏನು? ಇದು ಸೂಕ್ಷ್ಮವಾದಂಥ ವ್ಯತ್ಯಾಸ. ಇದು ಮೇಲ್ಗಡೆನೂ ಇನ್ನೂ ತೀರ್ಮಾನಿಸಿಲ್ಲ, ಇನ್ನೂ ಸ್ವಲ್ಪ ದಿವಸ ನಾವು ಯಾವಾಗಲೂ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ, ಅಥವಾ ಏನು ಮಾಡಬೇಕು? ಕೆಳಗಡೆನೂ ಅದು ಕೆಳಗಡೆ ಸರಿನೇ ಇದೆ, ಕೆಳಗಡೆ ಇದ್ದ ರೂಪವೇ ಮೇಲ್ಗಡೆ ಬಂದರೆ ಇನ್ನೂ ತೀರ್ಮಾನಿಸಿಲ್ಲ, ಇನ್ನು ಮುಂದೆ ನಾವು ಯಾವಾಗಾದರೂ ಇನ್ನೂ ಸ್ವಲ್ಪ ದಿವಸದಲ್ಲಿ ತಯಾರು ಮಾಡ್ತೀವಿ, ಯೋಚನೆ ಮಾಡ್ತೇವೆ ಅನ್ನೋ ಪದವನ್ನು ಅವ್ರು ಏನು ಹೇಳಬೇಕಾಗಿತ್ತು? ಹೇಳಬೇಕು. ಇನ್ನಷ್ಟೇ ಇರೋದು ಇದೆ, ಇನ್ನು ಮುಂದೆ ಅಂತಿದೆ, ಇನ್ನೂ ಅಂತಿದೆ, ಇನ್ನೂ ಅನ್ನೋದು ಕೂಡ ಇದೆ, ಇನ್ನೂ ಅನ್ನೋ ಪದವೂ ಇದೆ. ಯಾವಾಗ ನೀವು ಎಲ್ಲಿ ಬಳಸಬೇಕು ಮತ್ತೆ ನಾನು ನಿಮಗೆ ಪುನರಾವರ್ತನೆ ಮಾಡ್ಬೋದಾದರೆ, ಮತ್ತೆ ನಿಮಗೆ ಅದನ್ನು ಹೇಳ್ಬೋದಾದರೆ ಏನು ಅಂದರೆ, ನಾವು ಮಾತನಾಡುವ ಹಾಗೆ ಏನು ಹೇಳ್ತೀವಿ ನೋಡಿ, ಇನ್ನೂ ತೀರ್ಮಾನ ಮಾಡಿಲ್ಲ ನೋಡ್ರಿ ಅವರು ಅಂತ ಹೇಳ್ತೇವೆ. ಅಲ್ಲಿ ದೀರ್ಘ ಇದೆ ಆಟೋಮೆಟಿಕ್ಕಾಗಿ. ಹಾಗೆಯೇ ನೀವು ದೀರ್ಘವನ್ನು ಇಲ್ಲಿ ಬರೆದುಬಿಟ್ರೆ ಸಾಕು. ಇದು ಸಾಮಾನ್ಯವಾಗಿ ಎರಡನೇ ಸ್ಲೈಡಲ್ಲಿ ಇದು ಏನಂತ ಹೇಳೋದಕ್ಕೆ ಕ್ಲಿಪ್ಪಿಂಗಲ್ಲಿರೋ ಪದ. ಅದು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ನಾವು ಅಂಥೇಳಿ. ಅದು ಮೇಲಧಿಕಾರಿಗಳ ಗಮನಕ್ಕೆ ನಾವು ತರ್ತೇವೆ ಅಂತ ಹೇಳಿದರೆ ಸಾಕು. ನೀವು ಮೇಲಾಧಿಕಾರಿಗಳು ಅಂತ ಬರಿಬೇಕಾದ ಅಗತ್ಯ ಇಲ್ಲ.